Hello students, welcome to our YouTube channel Civil with Sudhir and myself Sudhir Jirobe. ಸೊ ಇವತ್ತಿನ ವಿಡಿಯೋ ನಿಮಗೆ ಗೊತ್ತಿದೆ ಏನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮ್ಮ ಥಂಬ್ನೇಲ್ ಬಂದಿತ್ತು. ಸೊ PWD JE 2019 ಜೂನಿಯರ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗ್ 2000 ಪೇಪರ್ ಫುಲ್ ಪೇಪರ್ ಸೊಲ್ಯೂಷನ್ನ ಮಾಡ್ತಾ ಇದ್ದೀವಿ. ಆಲ್ರೆಡಿ ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ಯಾರ್ಯಾರು ಫಸ್ಟ್ ಪಾರ್ಟ್ ನೋಡಿಲ್ಲ ಮೇಲ್ಗಡೆ ಐ ಬಟನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಮತ್ತು ಪ್ಲೇಲಿಸ್ಟು ಕ್ರಿಯೇಟ್ ಮಾಡ್ತೀನಿ, ಅಲ್ಲಿ ವಿಡಿಯೋಸ್ ಇರುತ್ತೆ, ನೀವು ಬೇಕಾದರೆ ಅಲ್ಲಿ ಹೋಗು ವಿಡಿಯೋನ ನೋಡ್ಬೋದು ಆಯಿತಾ. ಸೊ ಎಲ್ಲ ಈ ಥರದೇ JEದು AEದು ಕ್ವಶನ್ ಪೇಪರ್ಸು ಮಾಡ್ತೀನಿ. ಸ್ವಲ್ಪ ಟೈಮ್ ಆಗ್ತಾ ಇದೆ ಬಟ್ ಮಾಡ್ತೀನಿ, ಯಾಕೆಂದರೆ ಇವಾಗ ಎಕ್ಸಾಮ್ ತುಂಬ ಜಾಸ್ತಿ ಟೈಮ್ ಇಲ್ಲ ನಿಮ್ಮ ಹತ್ರ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಬೇಗ ಪ್ರಿಪೇರ್ ಆಗಿ ಮಲ್ಟಿಪಲ್ ಸೋರ್ಸ್ನ ಫಾಲೋ ಮಾಡಿ ಯಾವ್ಯಾವ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡೋದಿದೆ ಎಲ್ಲ ಕಂಪ್ಲೀಟ್ ಮಾಡಿ. ಓಕೆ, ಸೊ ಫಸ್ಟ್ ವಿಡಿಯೋ ಯಾವ ಥರ ಅನಿಸ್ತು ಅದನ್ನು ನೋಡಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ಫಸ್ಟ್ ಟೈಮ್ ಯಾರು ಬರ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಆ ಲಿಂಕಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ನೀವು ಅಲ್ಲಿಂದ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ್ನ ಜಾಯ್ನ್ ಆಗ್ಬೋದು. ಅಲ್ಲಿ ಚೆನ್ನಾಗಿ ನಾನು ಎಲ್ಲ ನಿಮಗೆ ಏನಂದರೆ ಏನೇ ನ್ಯೂಸ್ ಬಂದರೂ ಅಲ್ಲಿ ಫಸ್ಟ್ ಕೊಡ್ತೀನಿ, ಸರಿನಾ? ಓಕೆ, ಥ್ಯಾಂಕ್ ಯು. ಲೆಟ್ ಸ್ಟಾರ್ಟ್ ಟುಡೇಸ್ ಫಸ್ಟ್ ಕ್ವಶನ್. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಲಾಸ್ಟ್ ಕ್ಲಾಸಲ್ಲಿ ನಾವು 30 ಕ್ವಶನ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತು 31 ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ನಂಬರ್ 31 ಕ್ವಶನ್ ಏನಿದೆ ನೋಡಿ, ಫಾರ್ ಟ್ರಾಪಿಜಾಯ್ಡಲ್ ಚಾನಲ್, ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಟ್ರಾಪಿಜಾಯ್ಡಲ್ ಚಾನಲ್ ಅಂತ ಹೇಳ್ತಾ ಇರೋದು. ಟ್ರಾಪಿಜಾಯ್ಡಲ್ ಚಾನಲ್ ಅಂದರೆ ಆಫ್ ಬೇಸ್ ವಿಡ್ತ್ ಬಿ, ಬೇಸ್ ವಿಡ್ತ್ ಏನಿದೆ ಬಿ ಇದೆ, ಕಾಣಿಸ್ತಾ ಇದೆಯಲ್ಲ. ಸೊ ದ ಮೀನ್ ಡೆಪ್ತ್ ಈಸ್ DM. ಸೊ ಇಲ್ಲಿ ನಾನು ಇದು DM, ಸೊ ಇದು DM. ಸೊ ಅದೇನಿದೆ ಮೀನ್ ಡೆಪ್ತ್. ಆ್ಯಂಡ್ ಸೈಡ್ ಸ್ಲೋಪ್ ಈಸ್, ಇದು 5 ಇಷ್ಟಲ್ಲ, ಇದು S ಬರಬೇಕು, ಇದು S ಆಗಬೇಕು, 5 ಅಂತ ಬಂದಿದೆ, ರಾಂಗ್ ಆಗಿದೆ. ಸೊ ಸೈಡ್ ಸ್ಲೋಪ್ ಈಸ್ S:1, ಇದು ಸೈಡ್ ಸ್ಲೋಪ್. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ದ ವಾಲ್ಯೂಮ್ ಆಫ್ ದಿ ಅರ್ತ್ ವರ್ಕ್ ಈಸ್ ಫೌಂಡ್ ಬೈ ದ ಫಾರ್ಮುಲಾ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿದೆ. ಸೊ ಈ ಥರ ಟ್ರಾಪಿಜಾಯ್ಡಲ್ ಬಂದಾಗ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ನೋಡಿ. ಸೊ ಇದನ್ನ ಒಂದು ಬಾಕ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ, ಆಮೇಲೆ ಇದೊಂದು ಪೋರ್ಷನ್ ತಗೊಳ್ಳಿ. ಅಂದರೆ ಇದು ಒಂದು ಪೋರ್ಷನು, ಆಮೇಲೆ ಈ ಕಡೆದೊಂದು ಪೋರ್ಷನು, ಇದು ಡಾಟೆಡು, ಈ ಥರದೊಂದು ಡಾಟೆಡ್ ಪೋರ್ಷನು, ಆಮೇಲೆ ಇದೊಂದು ಡಾಟೆಡ್ ಪೋರ್ಷನ್. ಈ ಥರ ನೀವು ಡಿವೈಡ್ ಮಾಡ್ಕೊಳ್ಳಿ, ನಿಮಗೆ ಆರಾಮಾಗಿ ಏನಂದರೆ ಈ ಫಾರ್ಮುಲಾ ಬಂದ್ಬಿಡುತ್ತೆ, ಟ್ರಾಪಿಜಾಯ್ಡಲ್ ಫಾರ್ಮುಲಾ. ಇದು ಜಾಸ್ತಿ ಮ್ಯಾಕ್ಸಿಮಮ್ ನಾವು ವಾಲ್ಯೂಮ್ ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಇದನ್ನು ಏರಿಯಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸಿಂಪಲ್ ಆಗಿದೆ. ಇದು B ಇಂಟು DM ಇದೆ, ಆಯಿತಾ. ಇದೇನಿದೆ ಹಾಫ್ ಇಂಟು ಬೇಸ್ ಏನಾಗುತ್ತೆ, ಇದೇನಿದೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಇದೆ, ಆಯಿತಾ. DM ಇಂಟು S:1 ಅಂತ ಹೇಳ್ಬೋದು, S ಅಂತ ಹೇಳ್ಬೋದು, ಆಯಿತಾ. ಸೊ ಯಾವಾಗ ಇವೆರಡು ಮಲ್ಟಿಪ್ಲೈ ಮಾಡ್ತೀರಾ, ಇಂಟು B ಇಂಟು DM, ನೀವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳಿ ಫಾರ್ಮುಲಾ, ಅದೇನಾಗುತ್ತೆ B ಇಂಟು DM, ಇದು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಇಂಟು 2, ಯಾಕೆಂದರೆ ಈ ಕಡೆ ಒಂದು ಟ್ರ್ಯಾಂಗಲ್ ಇದೆ, ಈ ಕಡೆ ಒಂದು ಟ್ರ್ಯಾಂಗಲ್ ಇದೆ. ಸೊ B ಇಂಟು DM ಪ್ಲಸ್ S ಇಂಟು DM ಹೋಲ್ ಸ್ಕ್ವೇರ್ ಇಂಟು ಟೋಟಲ್ ಲೆಂತ್. ಲೆಂತ್ ಅಂದರೆ ಈ ಥರ ಏನಿರುತ್ತೆ ನೋಡಿ, ಇದು ಟೋಟಲ್ ಲೆಂತ್ ಈ ಥರ ಏನು ಹೋಗ್ತಾ ಇರುತ್ತಲ್ಲ ಆ ಲೆಂತ್ ಹೇಳ್ತಾ ಇರೋದು, ಈ ಥರ ಏನು ಹೋಗ್ತಾ ಇರುತ್ತೆ ನೋಡಿ ಆ ಲೆಂತ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ C, ಗೊತ್ತಾಯ್ತಾ. ಸೊ B ಇಂಟು DM ಪ್ಲಸ್ SDM ಸ್ಕ್ವೇರ್ ಇಂಟು ಲೆಂತ್, ಇದು ವಾಲ್ಯೂಮ್ ಕ್ಯಾಲ್ಕುಲೇಷನ್ಗಿದೆ, ಆಯಿತಾ. ಸೊ ಇದು ಬಂದ್ಬಿಟ್ಟು ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಕ್ವಶನ್ ಇದೆ ಇದು. ಸೊ ದಿಸ್ ಈಸ್ ದ ಕ್ವಶನ್ ಫ್ರಮ್ ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ದ ಎಸ್ಟಿಮೇಷನ್ ಆಫ್, ನೋಡಿ ಮತ್ತೆ ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಕ್ವಶನ್ ಇದೆ. ಇನ್ ದ ಎಸ್ಟಿಮೇಷನ್ ಆಫ್ ಪ್ಲಾಸ್ಟರಿಂಗ್ ಸರ್ಫೇಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಏನು, ಡಿಡಕ್ಷನ್ಸ್ ಆರ್ ನಾಟ್ ಮೇಡ್ ಫಾರ್, ಯಾವ್ಯಾವುದಕ್ಕೆ ಡಿಡಕ್ಷನ್ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಎಂಡ್ಸ್ ಆಫ್ ದಿ ರಾಫ್ಟರ್ಸ್ ಇದಕ್ಕೆ ಮಾಡೋದಿಲ್ಲ, ಆಯಿತಾ. ಎಂಡ್ಸ್ ಆಫ್ ದಿ ಬೀಮ್ಸ್ ಮಾಡೋದಿಲ್ಲ. ಬೀಮ್ಸ್ ಅಂದರೆ ಈ ಥರ ಎಂಡ್ಸ್ ಏನಿರುತ್ತೆ ನೋಡಿ, ಈ ಥರ, ಈಗ ಇದು ಬೀಮ್ ಇದೆ, ಓಕೆ. ಸೊ ದಿಸ್ ಎ ಬೀಮ್. ಸೊ ಈ ಎಂಡಲ್ಲಿ ಇದೇನು ಫೇಸ್ ಇರುತ್ತೆ, ಇವೆಲ್ಲ ಇರುತ್ತಲ್ಲ, ಇದ್ರದ್ದು ಡಿಡಕ್ಷನ್ ಮಾಡಬಾರ್ದು, ಆಯಿತಾ. ಯಾಕೆಂದರೆ ಅದನ್ನು ನಾವು ಪ್ಲಾಸ್ಟರಿಂಗ್ ಮಾಡೋದಿಲ್ಲ ಅಂದರೂ ಮಾಡಬಾರ್ದು, ಯಾಕೆಂದರೆ ಏರಿಯಾ ಈಸ್ ವೆರಿ ಲೆಸ್, ಏರಿಯಾ ಈಸ್ ಸ್ಮಾಲ್, ಏರಿಯಾ ತುಂಬ ಚಿಕ್ಕದಿರುತ್ತೆ ಅದು, ಅದಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಸ್ಮಾಲ್ ಓಪನಿಂಗ್ ಅಪ್ ಟು 0.5 ಮೀಟರ್ ಸ್ಕ್ವೇರ್, 0.5 ಮೀಟರ್ ಸ್ಕ್ವೇರ್ವರೆಗೂ ಏನು ಏರಿಯಾ ಇರುತ್ತಲ್ಲ ಈ ಥರ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ವಾಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಆಲ್ ಆಫ್ ದೀಸ್ ಅಂತ ಬರುತ್ತೆ.
ಸೊ ಡಿಡಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಆಯಿತಾ, ಇಲ್ಲಿ ಬರಿತೀನಿ ನೋಡಿ. ಸೊ ಡಿಡಕ್ಷನ್ಸ್ ಯಾವುದೇ ಇರಲಿ, ಡಿಡಕ್ಷನ್ಸ್ ಫಾರ್ ಪ್ಲಾಸ್ಟರಿಂಗ್, ಈಗ ಡಿಡಕ್ಷನ್ ಪ್ಲಸ್ ಪ್ಲಾಸ್ಟರಿಂಗ್ ಹೇಳಿದ್ದೀನಿ, ಪಾಯಿಂಟಿಂಗು ಬರುತ್ತೆ ಆಯಿತಾ, ಆಮೇಲೆ ಡೋರ್ಸ್ ಆ್ಯಂಡ್ ವಿಂಡೋಸ್ಗೂ ಬರುತ್ತೆ. ಸೊ ಇವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಅದಕ್ಕೆ ಈ ಕ್ವಶನ್ ಬಂದಿದೆ. ಸೊ ಡಿಡಕ್ಷನ್ ನೋಡ್ಕೊಳ್ಳಿ ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗಲ್ಲಿ. ಮತ್ತು ಇನ್ನೊಂದು ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗಲ್ಲಿ ರೇಟ್ ಅನಾಲಿಸಿಸ್ ನೋಡ್ಕೊಳ್ಳಿ ಚೆನ್ನಾಗಿ. ರೇಟ್ ಅನಾಲಿಸಿಸ್ ಗೊತ್ತಾಯ್ತಾ, ರೇಟ್ ಅನಾಲಿಸಿಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 33, ಎ ಡಮ್ಮಿ ಆಕ್ಟಿವಿಟಿ. ಇದು ಕ್ವಶನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂದ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತಲ್ಲ ಆ ಸಬ್ಜೆಕ್ಟ್ ಇಂದ ಇದೆ ಇದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಡಮ್ಮಿ ಆಕ್ಟಿವಿಟಿ ಅಂದ್ರೆ ಏನು? ಸೊ ನೋಡಿ, ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಇಲ್ಲಿ ಡ್ರಾ ಮಾಡ್ತೀನಿ, ಇದು ಆನ್ಸರ್ ನೋಡಬೇಡಿ. ಫಾರ್ ಎಕ್ಸಾಂಪಲ್ ಇದೊಂದು ನಮ್ಮ ನೆಟ್ವರ್ಕ್ ಇದೆ ಅಂತ ತಿಳ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಯಾವ್ದು ಹೇಳಿ, ನೆಟ್ವರ್ಕ್ ಏನು ಡ್ರಾ ಮಾಡ್ತೀವಲ್ಲ ಅದ್ರದ್ದಿದೆ ಇದು, ಗೊತ್ತಾಯ್ತಾ. ಈಗ ಈ ಥರದ್ದು ಏನೋ ಒಂದು ನಾವು ಆ್ಯರೋ ಮಾರ್ಕ್ ಹಾಕಿಬಿಟ್ಟು ಏನಂತಂದರೆ ಇದು ನೆಟ್ವರ್ಕ್ ಇದೆ, ನಮ್ಮ ನೆಟ್ವರ್ಕ್ ಡಯಾಗ್ರಾಮ್ ಆಯಿತಾ. ಸೊ CPM per 2 ಏನು ನಾವು ಮಾಡ್ತೀವಲ್ಲ, ಸೊ ನೋಡಿ ಇದು ಈ ಥರ ಈಗ ಇದೆ, ಇದು ಈ ಥರ ಇದೆ ಅಂತ ಒಂದು ಫಾರ್ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇರೋದು, ಇದು ಇದೆ ಅಂತ ತಿಳ್ಕೊಳ್ಳಿ ಈ ಥರ. ಈಗ ಡಮ್ಮಿ ಆ್ಯಕ್ಟಿವಿಟಿ ಅಂದರೆ ಏನು ಗೊತ್ತಾ, ಸ್ವಲ್ಪ ಆ್ಯಕ್ಟಿವಿಟಿ ಏನಿರುತ್ತೆ ನೋಡಿ, ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ ಏನಿರುತ್ತಲ್ಲ ಒಂದೊಂದು ಸಲ ಸೀಕ್ವೆನ್ಸಲ್ಲಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇದು 1 2 3 4 ಆಯಿತಾ, ಇಲ್ಲ ಇಲ್ಲಿ 5 ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ 5 ಇದೆ, ಇದು 5 ಇದೆ, 6 ಇಲ್ಲಿಲ್ಲ. ಬಟ್ ಇದು ಏನಂತಾರೆ, ಈ 4 ಇಂದ 5ಗೆ ಯಾವುದೇ ಥರದ್ದು ಏನಂದರೆ ಲಿಂಕ್ ಇಲ್ಲ. ಅವಾಗ ಏನು ಮಾಡ್ತಾರೆ, ಒಂದು ಡಾಟೆಡ್ ಲೈನ್ ಇಲ್ಲಿ ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ತಾರೆ. ಅಂದರೆ ಇದನ್ನು ಪ್ರಾಜೆಕ್ಟು ಈ ಥರ ಫ್ಲೋ ಆಗಬೇಕು ಅಂತ ತೋರಿಸ್ತಾರೆ, ಜಸ್ಟ್ ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು. ಸೊ ಇದು ಏನಿರುತ್ತೆ ಹೇಳಿ, ಇದಕ್ಕೆ ನಾವು ಡಮ್ಮಿ ಆ್ಯಕ್ಟಿವಿಟಿ ಅಂತೀವಿ. ಸೊ ಇದು ಯಾಕೆ ಬರುತ್ತೆ, ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಎಲ್ಲಿ ಸೀಕ್ವೆನ್ಸ್ ಬರ್ತಾ ಇರಲ್ಲ, ಎಲ್ಲಿ ಮಿಸ್ ಆಗ್ತಾ ಇರುತ್ತೆ ಅಂತ ಕಡೆ ಯೂಸ್ ಮಾಡ್ತಾರೆ. ಈ ಡಮ್ಮಿ ಆ್ಯಕ್ಟಿವಿಟೀಸು ನೋ ಡ್ಯೂರೇಷನ್ ಇರೋದಿಲ್ಲ ಆಯಿತಾ. ಸಿಂಗಲ್ ಆ್ಯರೋ ಇರುತ್ತೆ. ಸ್ವಲ್ಪ ಪಾಯಿಂಟ್ಸ್ ಇದೆ, ನೆನ್ಪಿಟ್ಕೋಬೇಕು ನೀವು ಆಯಿತಾ. ಸೊ ಡಮ್ಮಿ ಆ್ಯಕ್ಟಿವಿಟಿ ಇಸ್ ನಥಿಂಗ್ ಬಟ್ ಅದ್ರದ್ದೇನು ಜಾಸ್ತಿ ಯೂಸ್ ಇಲ್ಲ, ಬಟ್ ಈ ಥರ ಫ್ಲೋ ಹೋಗುತ್ತೆ, ಈ ಥರ ನೆಟ್ವರ್ಕ್ ಹೋಗುತ್ತೆ, 4 5 6 ಈ ಥರ ಮುಂದೆ ಹೋಗ್ತಾ ಇದೆ, ಗೊತ್ತಾಯ್ತಾ. ಸೊ ಕನೆಕ್ಟಿವಿಟಿ ಎಲ್ಲಿ ಮಿಸ್ ಆಗುತ್ತೆ ನೋಡಿ, ಅಲ್ಲಿ ಒಂದು ಡಮ್ಮಿ ಆ್ಯಕ್ಟಿವಿಟಿ ಆರ್ ಡಮ್ಮಿ ಒಂದು ಆ್ಯರೋನ ಆ್ಯಡ್ ಮಾಡ್ತಾರೆ, ಅದನ್ನೇ ನಾವು ಡಮ್ಮಿ ಆ್ಯಕ್ಟಿವಿಟಿ ಅಂತೀವಿ, ಕರೆಕ್ಟಾ. ಸೊ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ರಿಸೋರ್ಸಸ್, ಇದು ಯಾವುದೇ ರಿಸೋರ್ಸಸ್ ಮೇಲೆ ಡಿಪೆಂಡ್ ಇರೋದಿಲ್ಲ, ಗೊತ್ತಾಯ್ತಾ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಸ್ ನಾಟ್ ರಿಕ್ವೈರ್ ಎನಿ ಟೈಪ್ ಆಫ್ ಸೋರ್ಸ್. ಓಕೆ, ಅರ್ಥ ಆಯ್ತಲ್ಲ, ಸಿಂಪಲ್ ಆಗಿದೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ನೀವು, ಗೊತ್ತಾಗುತ್ತೆ. ಸೊ ಇದರಲ್ಲಿ ಇನ್ನೇನೇನು ಓದಬೇಕು ಇಂಪಾರ್ಟೆಂಟ್ ಅಂದರೆ CPM ಆ್ಯಂಡ್ PERT ಓದಿ. CPM ಆ್ಯಂಡ್ PERT ಮೇಲೆ ತುಂಬ ಜಾಸ್ತಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ವೆನ್ ದ ಲೋಡ್ಸ್ ಆರ್ ರಿವರ್ಸಿಂಗ್ ದ ಬೀಮ್ ಈಸ್ ಡಿಸೈನ್ಡ್ ಆಸ್. ನೋಡಿ, ವೆನ್ ದ ಲೋಡ್ಸ್ ಆರ್ ರಿವರ್ಸಿಂಗ್ ದ ಬೀಮ್ ಈಸ್ ಡಿಸೈನ್ಡ್ ಆಸ್, RCC ಕ್ವಶನ್ ಇದೆ ಇದು. ಸೊ ಇದರಲ್ಲಿ ನಿಮಗೆ ಗೊತ್ತಿದೆ ಇವಾಗ ಡಬ್ಲಿ ರೆನ್ಫೋರ್ಸ್ ಬೀಮು, ಕ್ಯಾಂಟಿಲಿವರ್ ಬೀಮು, ಓರ್ ಲೆಟ್ ಮಿ ಎಕ್ಸ್ಪ್ಲೇನ್ 1 by 1 ಆಯಿತಾ. ನಿಮಗೆ ಗೊತ್ತಿದೆ, ಇಲ್ಲಿ ಆನ್ಸರ್ ನಿಮ್ಗೆ ಗೊತ್ತೇ ಆಗುತ್ತೆ. ಯಾವ್ದು ಹೇಳಿ, ಡಬ್ಲಿ ರೆನ್ಫೋರ್ಸ್ ಬೀಮ್ ಅಂದರೆ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಸೊ ಇದು ಒಂದು ನಿಮಿಷ, ಸೊ ಇದು ಕರೆಕ್ಟಾಗಿ ಬರ್ತಾ ಇಲ್ಲ, ಡ್ರಾ ಮಾಡ್ತೀನಿ. ಕರೆಕ್ಟಾಗಿ ಡ್ರಾ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ಓಕೆ, ಇದೊಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಇದೆ. ವೆನ್ ಯು ಪ್ರೊವೈಡ್ ದ ಸ್ಟೀಲ್ಸ್ ರೈಟ್ ಆನ್ ಬೋತ್ ದ ಸೈಡ್, ಕಂಪ್ರೆಷನ್ ಝೋನ್ ಆ್ಯಂಡ್ ಟೆನ್ಷನ್ ಝೋನ್ ಆಯಿತಾ, ಎಲ್ಲಿ ಸೈಜ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಕಡೆ ಡಬ್ಲಿ ರೆನ್ಫೋರ್ಸ್ ಬೀಮ್ನ ಯೂಸ್ ಮಾಡ್ತಾರೆ ಆಯಿತಾ. ಸೊ ನೋಡಿ, ಇಲ್ಲೂ ಅಪ್ಲೈ ಮಾಡಿ, ಇಲ್ಲೂ ಇದೆ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ, ಇದನ್ನ AST ಅಂತೀವಿ ಆಯಿತಾ. ಇದನ್ನು ನಾವೇನಂತಾರೆ ಕಂಪ್ರೆಷನ್ ಝೋನ್, ಟೆನ್ಷನ್ ಝೋನ್ ಅನ್ಬೋದು. ಇದು ಟೆನ್ಷನ್ ಝೋನು, ಕಂಪ್ರೆಷನ್ ಝೋನ್ ರೈಟ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್. ಸೊ ಎರಡೂ ಕಡೆ ನೀವು ಅಪ್ಲೈ ಮಾಡಿದ್ರೆ ಅದು ಡಬ್ಲಿ ರೆನ್ಫೋರ್ಸ್ ಬೀಮ್ ಆಗುತ್ತೆ ಆಯಿತಾ, ಸೆಕ್ಷನ್ ಪ್ರಕಾರ. ಸಿಂಗ್ಲಿ ರೆನ್ಫೋರ್ಸ್ ನಿಮ್ಗೆ ಗೊತ್ತಾಯ್ತಲ್ಲ, ಸಿಂಗ್ಲಿ ರೆನ್ಫೋರ್ಸ್ ಅಂದರೆ ಓನ್ಲಿ ನೋಡಿ ಈ ಥರ ಮತ್ತೊಂದು ಡ್ರಾ ಮಾಡ್ತೀವಿ, ಸಿಂಗ್ಲಿ ರೆನ್ಫೋರ್ಸ್. ಸೊ ದಿಸ್ ಈಸ್ ಡಬ್ಲಿ ರೆನ್ಫೋರ್ಸ್. ಸೊ ವಾಟ್ ಈಸ್ ಸಿಂಗ್ಲಿ ರೆನ್ಫೋರ್ಸ್ ಅಂದರೆ, ಸೊ ಇದು ಈ ಥರನೇ ಇರುತ್ತೆ ನ್ಯೂಟ್ರಲ್ ಆಕ್ಸಿಸು. ಬರೀ ನೀವು ಟೆನ್ಷನ್ ಝೋನಲ್ಲಿ ಪ್ರೊವೈಡ್ ಮಾಡಿದ್ರೆ ಏನು ರೆನ್ಫೋರ್ಸ್ಮೆಂಟ್ನ ಅಥವಾ ಸ್ಟೀಲ್ನ, ಇಲ್ಲಷ್ಟೇ ಪ್ರೊವೈಡ್ ಮಾಡ್ತಾರೆ, ಇಲ್ಲಿ ಪ್ರೊವೈಡ್ ಮಾಡೋದಿಲ್ಲ.
ಆಯ್ತಾ. ಇದು ಯಾವಾಗ ಯೂಸ್ ಮಾಡ್ತಾರೆ, ಇದು ಸ್ವಲ್ಪ ಹೆವಿ ವೇಟ್ ಇದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಸೈಜ್ ರೆಸ್ಟ್ರಿಕ್ಷನ್ಸ್ ಇದ್ದಾಗ, ಸೈಜ್ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನೋಡಿ, ಅಲ್ಲಿ ಡಬ್ಲಿ ರೆನ್ಫೋರ್ಸ್. ಸೈಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಲೈಟ್ ಲೋಡ್ ಇರುತ್ತೆ ಅಂತ ಕಡೆ ಎಲ್ಲ ಸಿಂಗ್ಲಿ ರೆನ್ಫೋರ್ಸ್ ಬೀಮೇ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಸಿಂಗ್ಲಿ. ಆಯ್ತಾ. ಇನ್ನೊಂದು ಯಾವ್ದಿದೆ, ಡಬ್ಲಿ ಸಿಂಗ್ಲಿ. ಕ್ಯಾಂಟಿಲಿವರ್ ಬೀಮ್ ನಿಮ್ಗೆ ಗೊತ್ತಿದೆ. ಆಯ್ತು, ಕ್ಯಾಂಟಿಲಿವರ್ ಬೀಮ್ ಗೊತ್ತಿದೆ. ಒನ್ ಎಂಡ್ ಈಸ್ ಫಿಕ್ಸ್, ಅದರ್ ಎಂಡ್ ಈಸ್ ಫ್ರೀ. ಇಲ್ಲಿ ಲೋಡ್ ಇರುತ್ತೆ ಈ ಥರ. ಆಯ್ತಾ. ಸೊ ಇದ್ರದ್ದು SFD BMD ನಿಮಗೆ ಬರಬೇಕು. SFD ಆ್ಯಂಡ್ BMD ಡಯಾಗ್ರಾಮ್ಸ್ ಇದ್ರದ್ದು ಬರಬೇಕು. ಇದ್ರ ಮೇಲೂ ಕ್ವಶನ್ ಬರುತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗ್ಲಿ ಆಯಿತು, ಡಬ್ಲಿ, ಕ್ಯಾಂಟಿಲಿವರ್ ಆ್ಯಂಡ್ ಓವರ್ ಎನ್ಫೋರ್ಸ್. ಆಯ್ತಾ. ಓವರ್ ಎನ್ಫೋರ್ಸ್ ಅಂದರೆ ಏನು ನೋಡಿ, ಇಲ್ಲಿ 3 ಟರ್ಮ್ಸ್ ಬರ್ತಾ ಇರುತ್ತೆ. ಇದು ಬೀಮ್ಸ್ ಬಗ್ಗೆ ಆಯ್ತು. ಈಗ ನಾನು ಸೆಕ್ಷನ್ಸ್ ಬಗ್ಗೆ ಹೇಳ್ತಾ ಇರೋದು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಅಬೌಟ್ ದ ನಾವು ಸೆಕ್ಷನ್ಸ್. ಸಿಂಗ್ಲಿ, ಆಯ್ತಾ, ಸಿಂಗಲ್, ಮತ್ತೆ ಒಂದು ನಿಮಿಷ, ಓವರ್ ಎನ್ಫೋರ್ಸ್ ಅಲ್ಲ, ಸಿಂಗ್ಲಿ ಆ್ಯಂಡ್ ಡಬ್ಲಿ ಆ್ಯಂಡ್ ಓವರ್ ಎನ್ಫೋರ್ಸ್ ಸೆಕ್ಷನ್ಸ್. ಓವರ್ ಎನ್ಫೋರ್ಸ್ ಅಂದರೆ ಎಷ್ಟು ಪ್ರೊವೈಡ್ ಮಾಡಬೇಕು ಅದರಿಗಿಂತ ಜಾಸ್ತಿ ಪ್ರೊವೈಡ್ ಮಾಡಿದೆ, ಗೊತ್ತಾಯ್ತಾ. AST ರಿಕ್ವೈರ್ಡ್ ಮತ್ತು AST ಪ್ರೊವೈಡೆಡ್ ನೆನಪಿದೆ ತಾನೆ ನಿಮಗೆ. AST ರಿಕ್ವೈರ್ಡ್ ಎಷ್ಟಿದೆ, ಇದು ಫಾರ್ ಎಕ್ಸಾಂಪಲ್ ಇದು ರಿಕ್ವೈರ್ಡ್ ಇದೆ, ಇದು ಪ್ರೊವೈಡೆಡ್ ಇದೆ. ಸೊ AST ರಿಕ್ವೈರ್ಡ್ಗಿಂತ ಏನಂತಂದರೆ ಪ್ರೊವೈಡೆಡ್ ಜಾಸ್ತಿ ಆದರೆ ಸೊ ಓವರ್ ಎನ್ಫೋರ್ಸ್ ಆಗುತ್ತೆ. ಅವಾಗ ಯಾವ್ದು ಫೇಲಿಯರ್ ಆಗುತ್ತೆ, ಹೇಳಿ, ಓವರ್ ಎನ್ಫೋರ್ಸ್ ಇದ್ದರೆ ಕಂಪ್ಲೀಟ್ ಸ್ಟ್ರಕ್ಚರ್ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಏನಂದರೆ ಇದು ಹೇಳಿ ಕಾಂಕ್ರೀಟ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, ಗೊತ್ತಾಯ್ತಾ. ಬ್ಯಾಲೆನ್ಸ್ ಸೆಕ್ಷನ್ ಇಲ್ಲ, ಇದು ಒಂದು ನಿಮಿಷ. ಓಕೆ, ಇದು ಓವರ್ ಎನ್ಫೋರ್ಸ್. ಇನ್ನೊಂದು ಯಾವ್ದು ಬರುತ್ತೆ, ಬ್ಯಾಲೆನ್ಸ್ ಸೆಕ್ಷನ್ ಬರುತ್ತೆ. ಸೆಕೆಂಡ್ ಒನ್ ಬ್ಯಾಲೆನ್ಸ್ ಸೆಕ್ಷನ್. ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ, ಅಂಡರ್ ಎನ್ಫೋರ್ಸ್ ಸೆಕ್ಷನ್. ಅಂಡರ್ ಎನ್ಫೋರ್ಸ್ ಆಮೇಲೆ ಬ್ಯಾಲೆನ್ಸ್ ಎನ್ಫೋರ್ಸ್. ಬ್ಯಾಲೆನ್ಸ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಸಿಂಪಲ್ ಆಗಿದೆ. ನೇಮ್ ಇಟ್ ಸೆಲ್ಫ್, ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟೇ ಪ್ರೊವೈಡ್ ಮಾಡೋದು. ಇಲ್ಲಿ ಯಾವುದು ಎರಡೂ ಸೈಮಲ್ಟೇನಿಯಸ್ಲಿ ಫೇಲ್ ಆಗುತ್ತೆ, ಇಲ್ಲ ಆಗೋದಿಲ್ಲ. ಸ್ಟ್ರೆಸ್ ಸ್ಟ್ರೇನು ಈಕ್ವಲ್ ಆಗಿರುತ್ತೆ ಇಲ್ಲಿ, ಗೊತ್ತಾಯ್ತಾ, ಎಲ್ಲಿ ಬ್ಯಾಲೆನ್ಸಲ್ಲಿ. ಅದೇ ಅಂಡರ್ ಎನ್ಫೋರ್ಸ್ ಅಂದರೆ ಏನು, ಎಷ್ಟು ರಿಕ್ವೈರ್ಡ್ ಇದೆ ಅದಕ್ಕಿಂತ ಕಮ್ಮಿ ಪ್ರೊವೈಡ್ ಮಾಡ್ತಾರೆ, ರೈಟ್, ಗೊತ್ತಾಯ್ತಾ. ಅಲ್ಲಿ ಬರಿತೀನಿ ನೋಡಿ, AST ಏನು ರಿಕ್ವೈರ್ಡ್ ಇರುತ್ತೆ ನೋಡಿ ಅದಕ್ಕಿಂತ ಕಮ್ಮಿ ಪ್ರೊವೈಡ್ ಮಾಡ್ತಾರೆ, AST ಪ್ರೊವೈಡೆಡ್. ಸೊ ಅಂದರೆ ಇದು ಅಂಡರ್ ಎನ್ಫೋರ್ಸ್ ಆಗುತ್ತೆ. ಇಲ್ಲಿ ಏನು ಚಾನ್ಸಸ್ ಇರುತ್ತೆ, ಯಾವ್ದು ಫೇಲಿಯರ್ ಆಗುತ್ತೆ ನಿಮ್ಗೆ ಗೊತ್ತಿದೆ ತಾನೆ. ಅಂಡರ್ ಎನ್ಫೋರ್ಸಲ್ಲಿ ಫಸ್ಟು ಯಾವ್ದು ಫೇಲ್ ಆಗುತ್ತೆ ಹೇಳಿ, ಅಂಡರ್ ಎನ್ಫೋರ್ಸಲ್ಲಿ ಅಂಡರ್ ಎನ್ಫೋರ್ಸ್ ಸೆಕ್ಷನ್ನೇ ನಾವು ಯಾವತ್ತೂ ಡಿಸೈನ್ ಮಾಡೋದು. ಯಾಕೆ ಹೇಳಿ, ಇಲ್ಲಿ ಏನಂದರೆ, ಸೊ ಯಾವಾಗಲೂ ನಾವು ಅಂಡರ್ ಎನ್ಫೋರ್ಸ್ ಸೆಕ್ಷನ್ನ ಡಿಸೈನ್ ಮಾಡ್ತೀವಿ. ಯಾಕೆಂತಂದರೆ ಇಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಗೋಕ್ಕೆ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು 5 ಫ್ಲೋರ್ ಬಿಲ್ಡಿಂಗಲ್ಲಿದ್ದೀರಾ, ನೀವು ಒಂದು 5 ಫ್ಲೋರ್ ಬಿಲ್ಡಿಂಗಲ್ಲಿದ್ದೀರಾ, ಆಯಿತಾ. ಆ 5 ಫ್ಲೋರ್ ಬಿಲ್ಡಿಂಗಲ್ಲಿ ಸಡನ್ ಆಗಿ ಅಂಡರ್ ಎನ್ಫೋರ್ಸ್ ನೀವು ಪ್ರೊವೈಡ್ ಮಾಡಿದ್ದೀರಾ, ಬಟ್ ಸಡನ್ ಆಗಿ ಏನೋ ಒಂದು ಅರ್ಥಕ್ವೇಕ್ ಎಲ್ಲ ಏನೋ ಬಂತು, ಸೊ ಮೂವ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇಲ್ಲಿ, ಆಯಿತಾ. ಸ್ಟೀಲ್ ಫೇಲ್ ಆಗುತ್ತೆ, ಅವಾಗ ಸ್ವಲ್ಪ ಚಾನ್ಸಸ್, ಅದು ಅಂದರೆ ಸ್ವಲ್ಪ ಸೈನ್ಸ್ ಕೊಡುತ್ತೆ. ಅದೇ ಕಾಂಕ್ರೀಟ್ ಫೇಲ್ ಆದರೆ ಡೈರೆಕ್ಟ್ಲಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಇಫ್ ದ ಕಾಂಕ್ರೀಟ್ ಫೇಲ್ ಡೈರೆಕ್ಟ್ಲಿ ಇಟ್ ವಿಲ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅದಕ್ಕೆ ನಾವು ಯಾವತ್ತೂ ಅಂಡರ್ ಎನ್ಫೋರ್ಸ್ ಸೆಕ್ಷನ್ಸ್ನೇ ಪ್ರೊವೈಡ್ ಮಾಡ್ತೀವಿ. ಸ್ವಲ್ಪ ಡೀಟೇಲಲ್ಲಿ ಗೊತ್ತಾಯ್ತಲ್ಲ, ನೋಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್, ಮಿಲಿಟರಿ ಆರ್ಗನೈಜೇಷನ್ ಈಸ್ ನೋನ್ ಆಸ್. ಮತ್ತೆ ಇದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಕ್ವಶನ್ ಇದೆ ನೋಡಿ. ಇಲ್ಲಿ ಸಿಂಪಲ್ ಆಗಿದೆ ಕ್ವಶನ್ಸು, ನಾನು ಹೇಳ್ತೀನಿ, ಆಯ್ತಾ. ಸೊ ಮಿಲಿಟರಿ ಆರ್ಗನೈಜೇಷನ್ ಅಂದ್ರೇನು, ಲೈನ್ ಆರ್ಗನೈಜೇಷನ್ ಅಂತ ಅಂತಾರೆ. ಲೈನ್ ಆರ್ಗನೈಜೇಷನ್ ಅಂದ್ರೇನು, ಲೈನ್ ಆರ್ಗನೈಜೇಷನ್ is the simplest and the oldest type of organization. It is also known as scalar organization or military type of organization. ಅಂದರೆ ಏನು ಗೊತ್ತಾ, ಇಲ್ಲಿ ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಒಬ್ರು ಇದ್ದಾರೆ, ಇಲ್ಲಿ ಯಾರಿದ್ದಾರೆ, ಇಲ್ಲಿ ಕಂಪನಿ ಡೈರೆಕ್ಟರ್ ಇದ್ದಾರೆ, ಇಲ್ಲ ಫೌಂಡರ್ ಇದ್ದಾರೆ. ಇಲ್ಲಿ ಯಾರಿದ್ದಾರೆ, ಫೌಂಡರ್, ಕಂಪನಿ ಫೌಂಡರ್, ರೈಟ್. ಅದಾದಮೇಲೆ ಕೆಳಗಡೆ ಡೈರೆಕ್ಟರ್ಸ್ ಇದ್ದಾರೆ. ಎಷ್ಟು ಮೆಂಬರ್ಸ್ ಇರ್ತಾರೆ, ಒಂದು 3 ಜನ 4 ಜನ ಮೆಂಬರ್ಸ್ ಇದ್ದಾರೆ. ಓಕೆ, 4 ಡೈರೆಕ್ಟರ್ಸ್, 1 2 3 4 ಡೈರೆಕ್ಟರ್ಸ್, ಆಯಿತಾ. ಮತ್ತು ಅವ್ರ ಕೆಳಗಡೆ ಒಂದು 4 ಜನ, 2 ಜನ, ಇವ್ರ ಕೆಳಗಡೆ 2 ಜನ, ಆಯಿತಾ. ಆಮೇಲೆ ಇಲ್ಲಿ, ಆಮೇಲೆ ಇವ್ರ ಕೆಳಗೆ ಒಂದು 10 ಜನ, ಇವ್ರ ಕೆಳಗೆ ಒಂದು 20 ಜನ, ಇವ್ರ ಕೆಳಗೆ ಒಂದು 1000 ಜನ. ಇದೇ ಥರ ಬೆಳ್ಕೊಂಡು ಕೆಳಗೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಲೈನ್ ಆರ್ಗನೈಜೇಷನ್ ಅಂತಾರೆ,
ಗೊತ್ತಾಯ್ತಾ. ಸಿಂಪಲ್ ವೇ ಅಲ್ಲಿ ಹೇಳ್ಬೇಕಂತಂದ್ರೆ ನಾರ್ಮಲಿ ಕಂಪನೀಸ್ ಅಲ್ಲಿ ಏನಿರುತ್ತೆ ನೋಡಿ ಅದು ಲೈನ್ ಆರ್ಗನೈಸೇಷನ್. ಗೊತ್ತಾಯ್ತಾ. ಇಲ್ಲಿ ನೋಡಿ 2-3 ಇದೆ. ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್ ಅಂದ್ರೆ ಏನ್ ಗೊತ್ತಾ. ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್ ಅಂದ್ರೆ ಈಗ ಇಲ್ಲಿ ಒಬ್ಬ ಕಂಪನಿ ಒಂದಿದೆ, ಇದು ಎ ಕಂಪನಿ ಅಂತ ಇದೆ, ಇಲ್ಲಿ ಒಬ್ರು ಓನರ್ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಎರಡು ಟೀಮ್ ಮಾಡ್ತಾರೆ ಆಯ್ತಾ. ಇದು ಓನರ್ ಡೈರೆಕ್ಟರ್ ಎಲ್ಲ ಇದ್ದಾರೆ, 2 ಟೀಮ್ ಮಾಡ್ತಾರೆ, ಎ ಟೀಮ್ ಅಂಡ್ ಬಿ ಟೀಮ್. ಸೊ ದೇ ವಿಲ್ ಡಿವೈಡ್ ದಿಸ್ ಟೀಮ್. ಎರಡಕ್ಕೆ ಒಂದೊಂದು ಕೆಲಸ ಕೊಡ್ತಾರೆ. ಎ ಟೀಮ್ಗೆ ಒಂದು ಕೆಲಸ ಕೊಡ್ತಾರೆ, ಬಿ ಟೀಮ್ಗೆ ಒಂದು ಕೆಲಸ ಕೊಡ್ತಾರೆ. ಸೊ ಎ ಟೀಮಲ್ಲಿ 10 ಜನ ಡಿವೈಡ್ ಮಾಡಿರ್ತಾರೆ ಈ ಸಲ. ಈ ಟೈಪು 10 ಜನಗೆ ಸ್ವಲ್ಪ ಕೆಲಸ ಆಯ್ತಾ. ಇವ್ರಿಗೊಂದು ಸ್ವಲ್ಪ ಕೆಲಸ, ಇವ್ರಿಗೊಂದು ಸ್ವಲ್ಪ ಕೆಲಸ, ಇವ್ರಿಗೆ ಸ್ವಲ್ಪ ಕೆಲಸನ ಡಿವೈಡ್ ಮಾಡಿರ್ತಾರೆ. ಆಮೇಲೆ ಇಲ್ಲೂ ಅದೇ ತರ 10 ಜನಕ್ಕೆ ಸ್ವಲ್ಪ ಕೆಲಸ ಡಿವೈಡ್ ಮಾಡಿರ್ತಾರೆ. ಆ 10 ಜನ ಕೆಳಗಡೆ ಮತ್ತೊಂದು 2-3 ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ. ಸೊ ಇದನ್ನ ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್ ಅಂತ ಅಂತಾರೆ. ಗೊತ್ತಾಯ್ತಾ. ಸೆಕೆಂಡು ಇದು ಲೈನ್ ಆರ್ಗನೈಸೇಷನ್ ಹೇಳಿದೆ. ಫಂಕ್ಷನಲ್ ಆರ್ಗನೈಸೇಷನ್ ಅಂತಂದ್ರೆ ಮೇಲೆ ಸಿಂಪಲ್ ಆಗಿ ಯಾವುದೇ ಕಂಪನಿಯಲ್ಲಿ ಏನು ನಡೆಯುತ್ತೆ ನೋಡಿ ಅದೇ. ಗೊತ್ತಾಯ್ತಾ. ಓಕೆ. ಸೊ ಸಿಂಪಲ್ ಆಗಿದೆ. ಇದರದ್ದು ಆನ್ಸರ್ ಏನು ಬರುತ್ತೆ ಹೇಳಿ, ಲೈನ್ ಆರ್ಗನೈಸೇಷನ್. ಓಕೆ, ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 36. ಆಸ್ ಪರ್ IS 456 ದ ಸ್ಪೇಸಿಂಗ್ ಆಫ್ ದಿ ಸ್ಟಿರಪ್ಸ್. ಆಯ್ತಾ. ಸ್ಟಿರಪ್ಸ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ಫಾರ್ ಎಕ್ಸಾಂಪಲ್ ಇದು ಬೀಮ್ ಇದೆ. ಓಕೆ, ದಿಸ್ ಈಸ್ ಅ ಬೀಮ್, right, and this is the length of the beam. So this is the length of the beam. So you will provide the reinforcement longitudinal here and at the top also. For example, if you want to build this in vertical, so you require the stirrups. ಆಯ್ತಾ. ಸ್ಟಿರಪ್ಸ್ ಈ ಥರ ಸ್ಟಿರಪ್ಸ್ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಗೊತ್ತಿದೆ ತಾನೆ, ಈ ಥರ ಇರುತ್ತೆ ನೋಡಿ ರಿಂಗು, ರೈಟ್. ಸೊ ಈ ಥರ ಇರುತ್ತೆ, ಡಬಲ್ ರಿಂಗ್ ಇರುತ್ತೆ, ಟ್ರಿಬಲ್ ರಿಂಗ್ ಇರುತ್ತೆ, 4 ಲೆಗ್ ಇರುತ್ತೆ, 2 ಲೆಗ್ ಇರುತ್ತೆ, 16 ಲೆಗ್ ಇರುತ್ತೆ, ಎಷ್ಟೊಂದು ಲೆಗ್ಸ್ ಇರುತ್ತೆ, ರೈಟ್. ಸೊ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿಸ್ತಾ ಇದ್ದಾರೆ. ಸ್ಟಿರಪ್ಸು ಬೀಮಲ್ಲಿ ಯೂಸ್ ಮಾಡ್ತಾರೆ, ಕಾಲಮಲ್ಲಿ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ. ಜಾಸ್ತಿ ಬೀಮ್ ಮತ್ತೆ ಕಾಲಮಲ್ಲಿ. ಯಾಕೆಂದ್ರೆ ಈ ಬಾರ್ಸ್ ಏನಿರುತ್ತೆ ನೋಡಿ, ಈ ಥರ ನೀವೇನು ಬಾರ್ಸ್ ಪ್ರೊವೈಡ್ ಮಾಡ್ತಿರಲ್ಲ ವರ್ಟಿಕಲಿ, ಅದನ್ನ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡೋಕ್ಕೆ. ಆಯ್ತಾ. ಸೊ ದೇ ವಿಲ್ ಆಕ್ಟ್ ಲೈಕ್ ಎ ಶಿಯರ್ ಎನ್ಫೋರ್ಸ್ಮೆಂಟ್. ಸ್ಟಿರಪ್ ಯಾವುದಕ್ಕೆ ಪ್ರೊವೈಡ್ ಮಾಡ್ತಾರೆ, ಶಿಯರ್ ಎನ್ಫೋರ್ಸ್ಮೆಂಟ್ಗೋಸ್ಕರ. ಇದು ಸ್ವಲ್ಪ ಡೀಟೇಲ್ಸ್ ಗೊತ್ತಾಯ್ತಾ. ಈ ಕ್ವಶನ್ ಬರೋದು. ದ ಸ್ಪೇಸಿಂಗ್ ಆಫ್ ಸ್ಟಿರಪ್ಸ್ ಇನ್ ಕೇಸ್ ಆಫ್ RCC ಬೀಮ್ ಶುಡ್ ನಾಟ್ ಎಕ್ಸೀಡ್ ಬೈ ದ ಡಿಸ್ಟೆನ್ಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಫಸ್ಟ್ ತಿಳ್ಕೊಳ್ಳಿ, ಸ್ಪೇಸಿಂಗ್ ಆಫ್ ವರ್ಟಿಕಲ್ ಸ್ಟಿರಪ್ ಶುಡ್ ನಾಟ್ ಬಿ ಎಕ್ಸೀಡ್ ಎಷ್ಟಿದೆ, 0.75 ಟೈಮ್ಸ್ ಆಫ್ ದ ಡಯಾಮೀಟರ್ ಆರ್ 300 mm ಸ್ಪೇಸಿಂಗ್ ಆಫ್ ವರ್ಟಿಕಲ್ ಸ್ಟಿರಪ್ಸ್. ಆಯ್ತಾ. ಸೊ ಕ್ರೈಟೇರಿಯಾ ಫಾರ್ ಫಿಕ್ಸಿಂಗ್ ವರ್ಟಿಕಲ್ ಸ್ಟಿರಪ್ ಸ್ಪೇಸಿಂಗ್ ಇನ್ ಸ್ಟ್ರಕ್ಚರಲ್ ಮೆಂಬರ್ ಆರ್ ಗಿವನ್ ಇನ್ ದ IS 456. ಇದು ಓದಕ್ ಬರಬೇಕು. ಅಂಡ್ ಶುಡ್ ನಾಟ್ ಬಿ ಗ್ರೇಟರ್ ದನ್ ದ ವ್ಯಾಲ್ಯೂಸ್ ಬಿಲೋ. ಇದಕ್ಕಿಂತ ಜಾಸ್ತಿ ಇರಬಾರ್ದು. ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಂದ್ರೆ ಏನು, ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಂದ್ರೆ ಏನು. ಫಾರ್ ಎಕ್ಸಾಂಪಲ್ ಇದೊಂದು ಬೀಮ್ ಇದೆ, ಇದು 200 ಇದೆ, ಇದು 350 ಇದೆ. ಸೊ ಲೀಸ್ಟ್ ಯಾವ್ದಿದೆ ಆಯ್ತಾ ಅದು ತಗೊಳ್ಬೇಕು. ಅದನ್ನು ಒಂದು ಇಲ್ಲಿ ಡೈಮೆನ್ಷನ್ ಒಂದು ಪಾಯಿಂಟ್ ಆಗುತ್ತೆ. ಸೊ ದಟ್ ಈಸ್ ದ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. 16 ಟೈಮ್ಸ್ ದ ಡೈ ಆಫ್ ದಿ ಸ್ಮಾಲೆಸ್ಟ್ ಲಾಂಜಿಟ್ಯೂಡ್ನಲ್ ಬಾರ್. ಲಾಂಜಿಟ್ಯೂಡ್ನಲ್ ಬಾರ್ ಏನಿರುತ್ತಲ್ಲ, ಸೊ ಅದರದ್ದು 16 ಟೈಮ್ಸ್ ಅಂದರೆ ಈ ಥರ ಬರಿಬೋದು. ಸಾರಿ, 16 ಟೈಮ್ಸ್. ಇಲ್ಲಿ ಬರಿಲ್ಲ, ಇಲ್ಲಿ ಬರಿತೀನಿ ನೋಡಿ, 16 ಟೈಮ್ಸ್. ಸೊ ಇದು B ಆಗ್ಬೋದು ಆರ್ D ಆಗ್ಬೋದು, ಡಿಪೆಂಡ್ಸ್. ಆಲ್ವೇಸ್ B ಇರುತ್ತೆ. ಸೊ 300 mm. ಸೊ ಇವು ಮೂರನ್ನ ಫಾಲೋ ಮಾಡಬೇಕು. ಆಮೇಲೆ ಇವೆರಡು ಗೊತ್ತಾಯ್ತಾ. ಬಟ್ ಈ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಈ ಶುಡ್ ನಾಟ್ ಬಿ ಎಕ್ಸೀಡ್ ಬೈ ದ ಡಿಸ್ಟೆನ್ಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಸೊ ಆ ಡಿಸ್ಟೆನ್ಸ್ ಯಾವತ್ತು 3/4 ಆಫ್ ದಿ ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಬೀಮ್ ಇರುತ್ತೆ. ಗೊತ್ತಾಯ್ತಾ. ಸೊ ಎಫೆಕ್ಟಿವ್ ಡೆಪ್ತ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, RCC ಕ್ಲಾಸಲ್ಲಿ ಹೋಗಿ ನೋಡಿ, ನಿಮಗೆ ಒಂದ್ಸಲ ಗೊತ್ತಾಗುತ್ತೆ. ಸೊ ಇದು ಈ ಥರ ನೀವು ಪ್ರೊವೈಡ್ ಮಾಡಿದಾಗ ಇದು ರೆನ್ಫೋರ್ಸ್ಮೆಂಟು, ಇದು ಸೆಂಟರಿಂದ ಬರುತ್ತೆ ಈ ಥರ. ಆಯಿತಾ. ಸೊ ಇದು ಒಂದು ಕವರ್ ಇರುತ್ತೆ, ಇದು ಎಫೆಕ್ಟಿವ್ ಕವರ್, ಇದು ಓವರ್ ಆಲ್ ಡೆಪ್ತು. ಆಯಿತಾ. ಇದನ್ನು ನಾವು ಓವರ್ ಆಲ್ ಡೆಪ್ತ್ ಅಂತೀವಿ, ಇದು ಎಫೆಕ್ಟಿವ್ ಡೆಪ್ತು. ಓಕೆ. ಸೊ ಇಲ್ಲಿ ಕವರ್ ಇರುತ್ತೆ ನೋಡಿ, ಇದು ಕವರು ಇದೆ ಎಲ್ಲಿವರೆಗೂ ಈ ಥರ ಡೈಮೆನ್ಷನ್ ಇರುತ್ತಲ್ಲ. ಸೊ ಕವರ್, ಔಟರ್ ಕವರ್ ಏನಿರುತ್ತೆ, ಇದು ನಿಮ್ಮದು ಲೈನ್, ಲಾಸ್ಟ್ ಲೈನು ಕಾಂಕ್ರೀಟ್ ಸರ್ಫೇಸ್ ಇದೆ, ಇಲ್ಲಿಂದ ಇಲ್ಲಿವರೆಗೆ ಏನಿರುತ್ತೆ ನೋಡಿ, ಇದು ಕವರ್. ನಾವು ಗೊತ್ತಾಯ್ತಾ. ಸಿಂಪಲ್ ಆಗಿದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್
Next question. If a worker dies while working on the work site, the labor law under which compensation to him is payable? ನೀವು ಇಂಜಿನಿಯರ್ ಇದ್ದೀರಾ, ಕೆಲಸ ಮಾಡಿಸ್ತಾ ಇದ್ದೀರಾ, ಲೇಬರ್ ಎಲ್ಲೋ ಮೇಲ್ಗಡೆಯಿಂದ ಬಿದ್ದು ಏನೋ ಅವನಿಗೆ ಫ್ರ್ಯಾಕ್ಚರ್ ಆಗಿಲ್ಲ ಅಂದರೆ ಅವನು ಡಿಸೀಸ್ ಆಗೋಯ್ತು, ಅವನು ಸತ್ತೋಗ್ಬಿಟ್ಟ, ಆಯಿತಾ? ಅವಾಗ ಯಾವುದು ಆ್ಯಕ್ಟಿಂದ ನೀವು ಅವನ್ನ ಕಂಪನ್ಸೇಷನ್ ಕೊಡಿಸ್ತೀರಾ ಅಂತ ಕೇಳ್ತಾ ಇರೋದು. ಇದು ಒಂದು ಟೈಪ್, ಇದು ಜನರಲ್ ಕ್ವಶನ್ ಇದೆ. ಇದು ಒಂದು ಜನರಲ್ ಟೈಪ್ ಕ್ವಶನ್ ಇದೆ, ಒಳ್ಳೆಯದು. ಸೊ ಯಾರಿಗೆ ಸೈಟ್ ನಾಲೆಜ್ ಇದೆ ಅವ್ರು ಮಾಡ್ಬೋದು. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ವರ್ಕ್ಮೆನ್ಸ್ ಕಂಪನ್ಸೇಷನ್ ಆಕ್ಟ್ ಅಂತ ಹೇಳೋದು. ಗೊತ್ತಾಯ್ತಾ? ಸೊ ವರ್ಕ್ಮೆನ್ಸ್ ಕಂಪನ್ಸೇಷನ್ ಆಕ್ಟ್. ನಾವು ಕ್ವಶನ್ ನಂಬರ್ 38. ಸೊ ಕ್ಲಿಯರ್ಲಿ ಗೊತ್ತಾಗ್ತದೆ ಇದು RCC ಕ್ವಶನ್ ಇದೆ ಅಂತ. ಸೊ ದ ಲಿಮಿಟ್ ಸ್ಟೇಟ್ ಡಿಸೈನ್ the value of partial safety factor for dead load plus live load. ಲಿಮಿಟ್ ಸ್ಟೇಟ್ ಡಿಸೈನ್ ದ ವ್ಯಾಲ್ಯೂ ಆಫ್ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಫಾರ್ ಡೆಡ್ ಲೋಡ್ ಮತ್ತೆ ಲೈವ್ ಲೋಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಡ್ ಲೋಡ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ, ಯಾವುದೇ ಸ್ಟ್ರಕ್ಚರ್ದು ಏನು ಪರ್ಮನೆಂಟ್ ಆಗಿರುತ್ತೆ ನೋಡಿ, ಪರ್ಮನೆಂಟ್ ವೇಟ್ ಏನಿರುತ್ತಲ್ಲ ಅದು ಚೇಂಜಸ್ ಆಗೋದಿಲ್ಲ, ನೇಚರಲ್ಲಿ ಅದು ಏನೂ ಚೇಂಜಸ್ ಆಗೋದಿಲ್ಲ. ಒಂದ್ಸಲ ನೀವು ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಮುಗಿತೋದು, ಲೈಫ್ ಲಾಂಗ್ ಅದೇ ವೇಟ್ ಇರುತ್ತೆ, ಆಯಿತಾ? ಅದನ್ನು ನಾವು ಡೆಡ್ ಲೋಡ್ ಅಂತೀವಿ, ಅದು ಮೂವ್ ಆಗೋದಿಲ್ಲ. ಲೈವ್ ಲೋಡ್ ಅಂದರೆ ಇವಾಗ ನಾವು ಕೂತ್ಕೊಂಡಿರ್ತೀವಿ ರೂಮಲ್ಲಿ, ನಮ್ಮ ಟೇಬಲ್ಸ್ ಇರುತ್ತೆ, ಚೇರ್ಸ್ ಇರುತ್ತೆ, ಕಬೋರ್ಡ್ ಇರುತ್ತೆ, ಏನೇನು ಎಲ್ಲ ನೀವು ಇರುತ್ತಲ್ಲ ಅದನ್ನು ಲೈವ್ ಲೋಡ್ ಅಂತ ನಾವು ತಗೋತೀವಿ. ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಕಾಂಬಿನೇಷನ್ಸ್ ಏನು ಬರುತ್ತೆ ನೋಡಿ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಕಾಂಬಿನೇಷನ್ಸ್ ಏನಿದೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ ಲೋಡ್ ಕಾಂಬಿನೇಷನ್ ಆ್ಯಂಡ್ ದೀಸ್ ಆರ್ ದ ಅಲ್ಟಿಮೇಟ್ ಲಿಮಿಟ್ ಸ್ಟೇಟ್ ಆ್ಯಂಡ್ ದಿಸ್ ಈಸ್ ದ ಸರ್ವಿಸಬಿಲಿಟಿ ಲಿಮಿಟ್ ಸ್ಟೇಟ್. ನಿಮಗೆ ಗೊತ್ತಿದೆ. ಸೊ ಲಿಮಿಟ್ ಸ್ಟೇಟ್ ಮೆಥಡ್ ಮತ್ತು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಂತ ಎರಡು ಮೆಥಡ್ ಬರುತ್ತೆ. ನೀವು ಯಾವುದೇ ತಗೊಳ್ಳಿ, ಅಥವಾ ಸ್ಟೀಲ್ ತಗೊಳ್ಳಿ, RCC ತಗೊಳ್ಳಿ. ಸೊ ಇವು ಮೆಥಡ್ಸ್ ಆಫ್ ಡಿಸೈನ್, ಇವು ಮೆಥಡ್ಸ್ ಆಫ್ ಡಿಸೈನ್ ಇದೆ. ಒಂದು ಲಿಮಿಟ್ ಸ್ಟೇಟ್ ಮೆಥಡ್, ಇನ್ನೊಂದು ವರ್ಕಿಂಗ್ ಸ್ಟ್ರೆಸ್ ಮೆಥಡ್. ಗೊತ್ತಿದೆ ಲಿಮಿಟ್ ಸ್ಟೇಟ್ ಮೆಥಡ್ ಅಂದ್ರೇನು, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಂದ್ರೇನು, ಆಯಿತಾ? ಸೊ ಇವು ಎರಡರಲ್ಲಿ ಇವಾಗ ನಾವು ಲಿಮಿಟ್ ಸ್ಟೇಟ್ ಮೆಥಡ್ನ ತಗೊಂಡಾಗ ಇದನ್ನು ನಾವು ಯಾವತ್ತೂ ಎರಡು ಲಿಮಿಟ್ ಸ್ಟೇಟ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಲಿಮಿಟ್ ಸ್ಟೇಟ್ ಆಫ್ ಸರ್ವಿಸಬಿಲಿಟಿ, ಇನ್ನೊಂದು ಕೊಲ್ಯಾಪ್ಸ್. ಲಿಮಿಟ್ ಸ್ಟೇಟ್ ಅಲ್ಟಿಮೇಟ್ ಲಿಮಿಟ್ ಸ್ಟೇಟ್ ಆರ್ ಲಿಮಿಟ್ ಸ್ಟೇಟ್ ಆಫ್ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಸೊ ಇವು ಎರಡರಲ್ಲಿ ಯೂಸ್ ಮಾಡ್ತೀವಿ. ಇವಾಗ ಡೆಡ್ ಲೋಡ್ ಆ್ಯಂಡ್ ಲೈವ್ ಲೋಡ್ ಮಾಡಿದಾಗ 1.5 ಇಸ್ ಅ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್, ಆಯಿತಾ? ಸರ್ವಿಸಬಿಲಿಟಿಯಲ್ಲಿ ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್. ಸೊ ಡೆಡ್ ಲೋಡ್ ಸಿಸ್ಮಿಕ್ ಆರ್ ವಿಂಡ್ ಲೋಡ್, ಗೊತ್ತಾಯ್ತಾ? ಸೊ 0.9 ಇಂಟು ಡೆಡ್ ಲೋಡ್ ಪ್ಲಸ್ 1.5 ಇಂಟು ಇದು ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ಡೆಡ್ ಲೋಡ್ ಕಂಟ್ರಿಬ್ಯೂಟ್ಸ್ ಟು ದ ಸ್ಟೆಬಿಲಿಟಿ, ಡೆಡ್ ಲೋಡ್ ಅಸಿಸ್ಟ್ ಓವರ್ ಟರ್ನಿಂಗ್ನ ರೆಡ್ಯೂಸ್ ಮಾಡುತ್ತೆ ಡೆಡ್ ಲೋಡು. ಸೊ 1.5 ಡೆಡ್ ಲೋಡ್ ಪ್ಲಸ್ ಅರ್ಕ್ವೇಕ್ ಲೋಡ್, ಆಯಿತಾ? ಆಮೇಲೆ ಡೆಡ್ ಲೋಡ್ ಪ್ಲಸ್ ಅರ್ಕ್ವೇಕ್ ಲೋಡು, ಇದು ಕಾಂಬಿನೇಷನ್ಸ್ ಇದೆ. ಡೆಡ್ ಲೋಡ್ ಇಲ್ಲಿ ನೋಡಿ ಮೂರೇ ಇರೋದು, ಕಾಂಬಿನೇಷನ್ಸ್ ಇರೋದೇ ಮೂರು, ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ, ಆಯಿತಾ? ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್, ಮತ್ತೊಂದು ಡೆಡ್ ಲೋಡ್ ಪ್ಲಸ್ ಅರ್ಕ್ವೇಕ್ ಲೋಡ್ ಆರ್ ವಿಂಡ್ ಲೋಡ್, ಆಯಿತಾ? ಇದು ಒಂದೇ ಇದೆ, ಇದು 1.5 ಇದೆ, ಇದು 0.9 ಆರ್ 1.5 ಇದೆ. ಇನ್ನೊಂದು ಯಾವುದು, ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್ ಪ್ಲಸ್ ಸಿಸ್ಮಿಕ್ ಲೋಡ್ ಆರ್ ಅರ್ಕ್ವೇಕ್ ಲೋಡ್. ಸಿಂಪಲ್ ಆಗಿದೆ, 1.2 ಇರುತ್ತೆ, ಆಯಿತಾ? ಸೊ ಇದು 1.2 ಇರುತ್ತೆ ಸರ್ವಿಸಬಿಲಿಟಿಯಲ್ಲಿ, ಇದು ಕೊಲ್ಯಾಪ್ಸಲ್ಲಿ ಸರ್ವಿಸಬಿಲಿಟಿಯಲ್ಲಿ 0.8 ಇರುತ್ತೆ, ಆಯಿತಾ? DL ಅಂದ್ರೇನು, LL ಅಂದ್ರೇನು, WL ಅಂದ್ರೇನು, EQ ಅಂದ್ರೇನು ಇಲ್ಲಿದೆ ಕೆಳಗಡೆ. ಓಕೆ, ನಾನು ಮಟ್ಟಿಗೆ ನಿಮಗೆ ಗೊತ್ತಾಗಿದೆ ಏನಿದೆ ಅಂತ. ಸೊ ಈ ಟ್ಯಾಬ್ಲರ್ ಕಾಲಮ್ ಇಂಪಾರ್ಟೆಂಟ್ ಇದೆ. IS 456 ರೆಫರ್ ಮಾಡಿ, ಮತ್ತು IS 800 ರೆಫರ್ ಮಾಡಿ, ಎರಡೂ ರೆಫರ್ ಮಾಡಬೇಕಾಗುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 39. ಇನ್ ಎ ಸ್ಟ್ಯಾಂಡರ್ಡ್ ನೋಟೇಷನ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಪ್ರಿಸಮ್ ಮಾಡೆಲ್ ಫಾರ್ಮುಲಾ ಫಾರ್ ಅರ್ಥ್ ವರ್ಕ್ ಕ್ಯಾಲ್ಕುಲೇಷನ್, ಆಯಿತಾ? ಇದು ಮತ್ತೆ ಸರ್ವೇನೂ ಅನ್ಬೋದು, ಇಲ್ಲ ಅಂದರೆ ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್, ಯಾಕೆಂದರೆ ಎರಡರಲ್ಲಿ ಕಾಮನ್ ಬರುತ್ತೆ. ಯಾವುದಾದ್ರು ಒಂದು ಸಬ್ಜೆಕ್ಟಿಂದ ತೊಗೊಳ್ಳಿ, ಏನು ತೊಂದರೆ ಏನಿಲ್ಲ. ಓಕೆ, ಇಲ್ಲಿ ಏನು ಕೇಳ್ತಾ ಇದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಪ್ರಿಸಮ್ ಮಾಡೆಲ್ ಫಾರ್ಮುಲಾ ಫಾರ್ ದ ಅರ್ಥ್ ವರ್ಕ್ ಕ್ಯಾಲ್ಕುಲೇಷನ್. ಸೊ ನೋಡಿ, ಸೊ V = L/6 A plus A2 plus 4 times of AM. So this is the prism model formula and this is the trapezoidal formula. So prism model formula ಏನಿದೆ,
L/6 into A1 plus A2 plus 4 times of AM. ಅದೇ ಟ್ರಾಪಿಸಾಯ್ಡಲ್ L/2. L is nothing but length of the ಇದು ಏನಿರುತ್ತಲ್ಲ ಇದು ರೋಡ್ ಇದೆ ಆಯ್ತಾ, ಈ ತರ ಇದ್ರದ್ದೇನು ಲೆಂತ್ ಇರುತ್ತೆ ನೋಡಿ, ಇದ್ರದ್ದೇನು ಲೆಂತ್ ಇರುತ್ತಲ್ಲ ಅದು ಇದ್ರದ್ದು ಲೆಂತ್, ದಟ್ ಇಸ್ V is equal to L/2 A1 plus A2 ಆಯ್ತಾ. ಸೊ ಇವೆರಡು ಫಾರ್ಮುಲಾ ಇದೆ, ಇವೆರಡು ಫಾರ್ಮುಲಾ ನೀವು ನೆನ್ಪಿಡ್ಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ಸೊ ಇದು ನೆನ್ಪಿಡಿ, ಯಾಕೆಂದ್ರೆ ನೋಡಿ ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 40. ಟು ಚೆಕ್ ದ ಡ್ಯಾಮ್ ಸೆಕ್ಷನ್ ಅಗೇನ್ಸ್ಟ್ ಸ್ಲೈಡಿಂಗ್ ದ ರೇಷಿಯೋ ಆಫ್ ಡ್ಯಾಶ್ ಈಸ್ ಕನ್ಸಿಡರ್ಡ್. ಡ್ಯಾಮ್ ಸೆಕ್ಷನ್, ಈಗ ಫಾರ್ ಎಕ್ಸಾಂಪಲ್ ನೋಡಿ ಇದು ಒಂದು ಈ ಥರ ಡ್ಯಾಮ್ ಸೆಕ್ಷನ್ ಇದೆ ಅಂತ ತಿಳ್ಕೊಳ್ಳೋಣ, ಇಲ್ಲ ಇದೇ ಥರ ಡೈರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ, ಈ ಥರ ಆಯಿತಾ, ಈ ಥರ ಇದೆ. ಒಂದು ನಿಮಿಷ, ಈ ಥರ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲಲ್ಲ, ಸಿಂಪಲಾಗಿ ಡ್ರಾ ಮಾಡ್ತೀನಿ. ಇದೊಂದಿದೆ, ಇದೊಂದು ಈ ಥರ ಏನಂತಂದರೆ ಇದು ಡ್ಯಾಮ್ ಇದೆ. ಡ್ಯಾಮ್ ಸೆಕ್ಷನ್ ಅಗೇನ್ಸ್ಟ್ ಸ್ಲೈಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ಲೈಡಿಂಗ್ ಅಂತಂದರೆ ನೀವು ಎಲ್ಲಿ ಪ್ರೊವೈಡ್ ಮಾಡಿದ್ರೆ ಡ್ಯಾಮು ಅದು ವಾಟರ್ ಪ್ರೆಷರ್ಗೋಸ್ಕರ ಮುಂದೆ ಹೋಗ್ತಾ ಇದೆಯಾ, ಸ್ಲೈಡ್ ಆಗೋ ಚಾನ್ಸಸ್ ಇದೆಯಾ, ಅದನ್ನು ಚೆಕ್ ಮಾಡೋಕ್ಕೆ ಯಾವ ಫಾರ್ಮುಲಾಯಿಂದ ಮಾಡ್ತೀರಾ ನೋಡಿ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಇದು ಸ್ಲೈಡ್ ಯಾವುದರಿಂದ ಆಗುತ್ತೆ, ವಾಟರಿಂದ ಆಗುತ್ತೆ, ವಾಟರ್. ಸೊ ಯಾವ್ದು ಪ್ರೆಷರ್ ಇರುತ್ತೆ, ವಾಟರ್ ಪ್ರೆಷರ್ ಇರುತ್ತಾ ಯಾವ್ದಿರುತ್ತಾ, ಯಾವ್ದಿರುತ್ತೆ ಹೇಳಿ, ಪ್ರೆಷರ್ ಆಫ್ ವಾಟರ್ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಇದೆ. ಓವರ್ ಟರ್ನಿಂಗ್ ಮೂಮೆಂಟು, ರೆಸಿಸ್ಟಿಂಗ್ ಮೂಮೆಂಟು, ವೇಟ್ ಆಫ್ ದಿ ಡ್ಯಾಮು, ರೆಸಿಸ್ಟಿಂಗ್ ಮೂಮೆಂಟು ಇವೆಲ್ಲ ಬರೋದೇ ಇಲ್ಲ. ಅವರು ಸಿಂಪಲ್ ಆಗಿ ಸ್ಲೈಡಿಂಗ್ ಅಂತ ಕೇಳಿದಾಗ ಪ್ರೆಷರ್ ಆಫ್ ವಾಟರ್ ಬರುತ್ತೆ. ಸೊ ಪ್ರೆಷರ್ ಆಫ್ ವಾಟರ್ ಎಷ್ಟು ಪ್ರೆಷರ್ ಬರ್ತಾ ಇದೆ ಡಿವೈಡೆಡ್ ಬೈ ವೇಟ್ ಆಫ್ ದಿ ಡ್ಯಾಮ್. ಇದು ಡ್ಯಾಮ್ ವೇಟ್ ಎಷ್ಟಿದೆ, ಇದಕ್ಕಿಂತ ಇದು ಜಾಸ್ತಿ ಇದ್ರೆ ಸ್ಲೈಡ್ ಆಗೋದಿಲ್ಲ, ಮತ್ತೆ ತುಂಬ ಪಾಯಿಂಟ್ಸ್ ಇರುತ್ತೆ, ಅದೊಂದೇ ಇರೋದಿಲ್ಲ, ಗೊತ್ತಾಯ್ತಾ. ಸಿಂಪಲ್ ಆಗಿದೆ ಇಲ್ಲಿ ನೋಡಿ, ಓಕೆ, ಅರ್ಥ ಆಯ್ತಾ. ಪ್ರೆಷರ್ ಆಫ್ ವಾಟರ್ ಡಿವೈಡ್ ಬೈ ವೇಟ್ ಆಫ್ ದಿ ಡ್ಯಾಮ್. ನೆಕ್ಸ್ಟ್ ಕ್ವಶನ್, ದ ಏಜ್ ಆಫ್ ದಿ ಟ್ರೀ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ. ಇದು BMC ಕ್ವಶನ್ ಇದೆ, ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್. ನೋಡೋಣ ನೋಡಿ, ಫಸ್ಟ್ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಎಕ್ಸೋಜಿನಿಯಸ್ ಟ್ರೀ ಇರುತ್ತೆ, ಎಕ್ಸೋಜಿನಿಯಸ್ ಟ್ರೀ, ಒಂದು ಎಂಡೋಜಿನಿಯಸ್ ಇರುತ್ತೆ. ಎಕ್ಸೋಜಿನಿಯಸ್ ಅಂಡ್ ಎಂಡೋಜಿನಿಯಸ್. ಎಕ್ಸೋಜಿನಿಯಸ್ ಇದು ನಿಮ್ಗೆ ಗೊತ್ತಿದೆ, ಇದು ಸ್ಕೆಚ್. ಎಕ್ಸೋಜಿನಿಯಸ್ ಇದೆ ಇದು. ಎಂಡೋಜಿನಿಯಸ್ ಅಂದ್ರೆ ಇನ್ವರ್ಡ್ಸ್ ಟು ಔಟ್ವರ್ಡ್. ಇದು ನೋಡಿ, ಇನ್ವರ್ಡ್ ಇಂದ ಹೊರಗಡೆ ಬೆಳ್ಕೊಂಡು ಬರ್ತಾ ಇರುತ್ತೆ, ಇದು ಅದನ್ನ ಎಕ್ಸೋಜಿನಿಯಸ್ ಅಂತೀವಿ. ಯಾವುದು ಹೊರಗಡೆಯಿಂದ ಒಳಗಡೆ ಹೋಗುತ್ತೆ ನೋಡಿ, ಅದು ತುಂಬಾ ಕಮ್ಮಿ ಇರುತ್ತೆ ಆಯ್ತಾ, ತುಂಬಾ ಇದು ಕಮ್ಮಿ ಟ್ರೀಸ್ ಇರುತ್ತೆ ಈ ತರ ಬೆಳೆಯೋದು ಆಯ್ತಾ, ಮತ್ತೆ ತುಂಬಾ ಡಿಫಿಕಲ್ಟ್ ಇರುತ್ತೆ ಅವಕ್ಕೆ. ಇವಾಗ ಎಕ್ಸೋಜಿನಿಯಸ್ ಟ್ರೀ ಇದು ಕ್ರಾಸ್ ಸೆಕ್ಷನ್ ಇದೆ, ದಿಸ್ ಇಸ್ ಅ ಕ್ರಾಸ್ ಸೆಕ್ಷನ್. ಇಲ್ಲಿ ನೋಡಿ, ಎಲ್ಲಕ್ಕಿಂತ ಸೆಂಟರ್ ಪಾಯಿಂಟ್ ಏನಂತೀವಿ, ಪಿತ್ ಅಂತ ಅಂತೀವಿ ಆಯ್ತಾ. ಸೊ ಇಲ್ಲಿ ರಿಂಗ್ಸ್ ಕಾಣಿಸ್ತಾ ಇದೆ ನೋಡಿ, ತುಂಬಾ ರಿಂಗ್ಸ್ ಕಾಣ್ತಾ ಇದೆ, ಅವಕ್ಕೆ ಏನಂತೀವಿ ನಾವು, ಆನ್ಯುವಲ್ ರಿಂಗ್ ಅಂತೀವಿ. ಅದರಿಂದ ಏನ್ ಮಾಡ್ತಾರೆ, ಏಜ್ ಆಫ್ ದಿ ಟ್ರೀನ ಡಿಟರ್ಮೈನ್ ಮಾಡ್ತಾರೆ ಆಯ್ತಾ. ಸೈಂಟಿಸ್ಟ್ಗಳು ಅದನ್ನ ಏಜ್ ಆಫ್ ದಿ ಟ್ರೀ ಡಿಟರ್ಮೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇದ್ರ ಪಕ್ಕ ಏನಿರುತ್ತೆ ನೋಡಿ ಆಯ್ತಾ, ಇಲ್ಲಿ ಈ ತರ ಏನಿರುತ್ತಲ್ಲ ಇದು. ಸೊ ಇದೀಗ ನಾನು ಏನು ರೆಡ್ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದೆಲ್ಲ ಇದು ಹಾರ್ಟ್ವುಡ್ ಅಂತ ಅನ್ಬೋದು. ಹಾರ್ಟ್ವುಡ್ ಅಂದ್ರೆ ಸೆಂಟ್ರಲ್ ಪೋರ್ಷನ್ ಬಿಟ್ವೀನ್ ಪಿತ್ ಅಂಡ್ ದ ಸ್ಯಾಪ್ವುಡ್. ಸ್ಯಾಪ್ವುಡ್ ಅಂದ್ರೆ ಏನು, ಸ್ಯಾಪ್ವುಡ್ ಇದು ಆದ್ಮೇಲೆ, ಹಾರ್ಟ್ವುಡ್ ಆದ್ಮೇಲೆ ಬರುತ್ತೆ, ಗೊತ್ತಾಯ್ತಾ. ಇಲ್ಲಿ ನೋಡಿ ಸ್ಯಾಪ್ವುಡ್ ಅಂತ ತೋರಿಸ್ತಾರೆ, ಇಲ್ಲಿದೆ. ಸೊ ಕ್ಯಾಂಬಿಯಂ ಲೇಯರ್ ಅಂದ್ರೆ ಏನು, ಸೊ ಕ್ಯಾಂಬಿಯಂ ಲೇಯರ್ ಎಲ್ಲಿದೆ, ಇಲ್ಲೊಂದು ರೇಸ್ ಬರ್ತಾ ಇದೆ ನೋಡಿ, ಇವೇನಿದೆಯಲ್ಲ ಇವು ಹೋಗ್ತಾ ಇದೆ ನೋಡಿ, ಇವೆಲ್ಲ ಮೆಡುಲರಿ ರೇಸ್ ಅಂತಾರೆ ಇದಕ್ಕೆ. ಅದನ್ನ ಇವೇನು ಸರ್ಕಲ್ ಈ ತರ ಇರುತ್ತಲ್ಲ, ಈ ಸರ್ಕಲ್ನ ಕರೆಕ್ಟ್ ಆಗಿ ಪ್ರಾಪರ್ ವೇಯಲ್ಲಿ ಇರ್ಬೇಕಂತಂದ್ರೆ ಇವು ಮೆಡುಲರಿ ರೇಸ್, ಇವೆಲ್ಲ ಮೆಡುಲರಿ ರೇಸ್, ಗೊತ್ತಾಯ್ತಾ. ಸೊ ಇವು ಮೆಡುಲರಿ ರೇಸ್ ಇಲ್ಲಿ ಬರ್ದಿದ್ದೀನಿ. ಸೊ ಇದು ಕ್ಯಾಂಬಿಯಂ ಲೇಯರ್ ಅಂದ್ರೆ ಏನು, ಕ್ಯಾಂಬಿಯಂ ಲೇಯರ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಿರುತ್ತೆ, ಪೋರ್ಷನ್ ಬಿಟ್ವೀನ್ ದ ಇನ್ನರ್ ಬಾರ್ಕ್ ಅಂಡ್ ಸ್ಯಾಪ್ವುಡ್. ಇನ್ನರ್ ಬಾರ್ಕ್ ಅಂದ್ರೆ ಏನು, ಇದು ಲಾಸ್ಟ್ ಪೋರ್ಷನ್ ಇರುತ್ತೆ ಟ್ರೀದು. ಸೊ ಇದು ಇನ್ನರ್ ಬಾರ್ಕು, ಇದು ಔಟರ್ ಬಾರ್ಕ್ ಇರುತ್ತೆ. ಈ ಇನ್ನರ್ ಬಾರ್ಕ್ ಮತ್ತೆ ಸ್ಯಾಪ್ವುಡ್ ಮಧ್ಯ ಏನಿರುತ್ತೆ ನೋಡಿ, ಇಲ್ಲಿ ಮಾಯಿಶ್ಚರ್ ಪ್ರೆಸೆನ್ಸ್ ಇರುತ್ತೆ. ಕ್ಯಾಂಬಿಯಂ ಲೇಯರ್ ಹ್ಯಾವಿಂಗ್ ದ ಮಾಯಿಶ್ಚರ್ ಕಂಟೆಂಟ್. ಮರದಲ್ಲಿ ಏನು ನೀರ್ ಕಂಟೆಂಟ್ ಇರುತ್ತೆ ನೋಡಿ, ಆ ಪೋರ್ಷನ್ ನಾವು ಕ್ಯಾಂಬಿಯಂ ಲೇಯರ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ಇದು ಬಂದ್ಬಿಟ್ಟು ಔಟರ್ ಬಾರ್ಕ್. ಮೆಡುಲರಿ ರೇಸ್ ಗೊತ್ತಾಯ್ತಲ್ಲ, ರೇಡಿಯಲ್ ಪ್ಲಾಂಟ್ ಸ್ಟ್ರಕ್ಚರ್ ಪರ್ಪೆಂಡಿಕ್ಯುಲರ್ ಟು ದ ಗ್ರೋತ್ ರಿಂಗ್. ಸೊ ಇಲ್ಲಿ ಇವಾಗ ಕ್ವಶನ್ ಏನು ಕೇಳಿದ್ದಾರೆ, ಏಜ್ ಆಫ್ ದಿ ಟ್ರೀ ಕ್ಯಾನ್ ಬಿ ಡಿಟರ್ಮೈನ್ ಬೈ ದ ಆನ್ಯುವಲ್ ರಿಂಗ್ಸ್, ಗೊತ್ತಾಯ್ತಾ. ಸೊ ಈ ತರ ಎಲ್ಲ ಕ್ವಶನ್ಗೂ ಎಕ್ಸ್ಪ್ಲನೇಷನ್ ನಿಮಗೆ ಗೊತ್ತಾದ್ರೆ ಅಷ್ಟೇ ನೀವು ಈಸಿ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 42. ದ ಇಂಗ್ರೀಡಿಯಂಟ್ ಆಫ್ ದಿ ಬ್ರಿಕ್ ಅರ್ತ್
The ingredient of the brick earth which enables the brick to retain the shape is. Ingredient of the brick earth ಮತ್ತೆ ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಕ್ವಶನ್ ಇದೆ ನೋಡೋಣ. ಸೊ ಇದ್ರದ್ದು ಏನಿದೆ ಫಸ್ಟ್ ನೋಡಿ, ಆನ್ಸರ್ ಈಸ್ ಸಿಲಿಕಾ. ಏನು ಕ್ವಶನ್ ಏನು ಕೇಳಿದ್ದಾರೆ, ಇಂಗ್ರೀಡಿಯಂಟ್ ಆಫ್ ಬ್ರಿಕ್ ಅರ್ತ್ ವಿಚ್ ಎನೇಬಲ್ಸ್ ದ ಬ್ರಿಕ್ ಟು ರಿಟೇನ್ ದ ಶೇಪ್ ಅಂತ ಕೇಳ್ತಾ ಇದ್ದಾರೆ. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್ ಏನಿದೆ, ಸಿಲಿಕಾ ಇದೆ. ಸಿಲಿಕಾ ಏನು ಮಾಡುತ್ತೆ, 50 to 60% ಇರುತ್ತೆ. ಏನು ಮಾಡುತ್ತೆ, ಎನೇಬಲ್ಸ್ ದ ಬ್ರಿಕ್ ಟು ರಿಟೇನ್ ಇಟ್ ಶೇಪ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಯೂಮಿನಿಯಾ ಏನು ಕೆಲಸ ಮಾಡುತ್ತೆ, 20 to 30% ಆ್ಯಡ್ ಮಾಡ್ತಾರೆ. ಪ್ಲಾಸ್ಟಿಸಿಟಿ ಕ್ಯಾರೆಕ್ಟರು ಮತ್ತು ಇಂಪಾರ್ಟೆಂಟ್ ಇನ್ ಮೌಲ್ಡಿಂಗ್ ಏನು ಮಾಡ್ತಾರಲ್ಲ, ಇದು ಒಂದು ಬ್ರಿಕ್ ಇದೆ. ಸೊ ಇದು ಮೌಲ್ಡ್ ಏನು ಮಾಡ್ತಾರೆ ನೋಡಿ, ಮೌಲ್ಡಿಂಗ್ಗೋಸ್ಕರ. ಸೊ ಮೌಲ್ಡಿಂಗ್ಗೋಸ್ಕರ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್ ಲೈಮ್ ಯಾವತ್ತು 5 to 10% ಇರುತ್ತೆ. ಸೊ ಇಟ್ ಹೆಲ್ಪ್ಸ್ ಸಿಲಿಕಾ ಟು ಮೆಲ್ಟ್, ಪ್ರಿವೆಂಟ್ ಶ್ರಿಂಕೇಜ್ ಆಗೋಕ್ಕೆ ಬಿಡೋದಿಲ್ಲ ಲೈಮು, ಆಯಿತಾ. ಸೊ ಮೆಲ್ಟ್ ಆಗೋಕ್ಕೂ ಬಿಡೋದಿಲ್ಲ. ಮೆಲ್ಟ್ ಅಂದರೆ ಜಾಸ್ತಿ ಹೀಟ್ ಯಾವಾಗ ಕೊಡ್ತೀರಿ ನೋಡ್ರಿ, ಅವಾಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಲೈಮ್ ಆ್ಯಡ್ ಮಾಡಿದ್ರೆ ಅದು ಮೆಲ್ಟ್ ಆಗೋದಿಲ್ಲ, ಅಂದರೆ ಫುಲ್ಲು ಅಂದರೆ ಬರ್ನ್ ಆಗಿಬಿಡೋದಿಲ್ಲ, ಗೊತ್ತಾಯ್ತಾ. ಸೊ 5 to 10% ಇರುತ್ತೆ. ಐರನ್ ಆಕ್ಸೈಡ್ ಗೊತ್ತೇ ಇದೆ, ರೆಡ್ ಕಲರ್ ಕೊಡುತ್ತೆ. ಫಸ್ಟ್ ಆಫ್ ಆಲ್ 5 to 7% ಇರುತ್ತೆ, ಗಿವ್ಸ್ ರೆಡ್ ಕಲರ್ ಪಿಗ್ಮೆಂಟ್ ಥರ ಇದೆ ಅದು. ಮ್ಯಾಗ್ನೀಷಿಯಂ ಏನು ಕೆಲಸ ಮಾಡುತ್ತೆ, ಇಟ್ ಇಂಪಾರ್ಟ್ಸ್ ಯೆಲ್ಲೋ ಟಿಂಟ್, ರೆಸ್ಪಾನ್ಸಿಬಲ್ ಫಾರ್ ರೆಡ್ಯೂಸಿಂಗ್ ದ ಶ್ರಿಂಕೇಜ್, ಆಯಿತಾ. ಸೊ ರೆಡ್ಯೂಸಿಂಗ್ ದ ಶ್ರಿಂಕೇಜು ಯಾವುದಿದೆ ಹೇಳಿ, ಇದು 4th, ಇದು 5th. ಮ್ಯಾಗ್ನೀಷಿಯಂ. ಆಲ್ಕಲೀಸ್ ಪ್ರೆಸೆನ್ಸ್ ಇರುತ್ತೆ ಇಲ್ಲಿ. ಆಲ್ಕಲೀಸ್ ಏನು ಮಾಡುತ್ತೆ, ಲೆಸ್ ದೆನ್ 10%, ಗೊತ್ತಾಯ್ತಾ. ಸೊ ಕಾಸಸ್ ಫ್ಯೂಷನ್, ವಾರ್ಪಿಂಗ್ ಆ್ಯಂಡ್ ಟ್ವಿಸ್ಟಿಂಗ್ ದ ಬ್ರೇಕ್ಸ್, ಸರಿನಾ. ಸೊ ಅರ್ಥ ಆಯ್ತಲ್ಲ. ಈ ಟ್ಯಾಬ್ಲೋ ಕಾಲಮ್ನ ಬೇಕಾದರೆ ನೀವು ಬರ್ಕೊಂಡ್ಬಿಡಿ ನೋಟ್ಸಲ್ಲಿ, ಶಾರ್ಟ್ ನೋಟ್ಸಲ್ಲಿ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲೊಂದು ಟ್ರಿಕ್ ನಾನು ಹೇಳ್ತಾ ಇರೋದು, ಸಲಿಮಾ ಅಂತ ಒಂದು ಟ್ರಿಕ್ ಬರುತ್ತೆ. ಎಸ್ ಅಂದರೆ ಸಿಲಿಕಾ, ಎ ಅಂದರೆ ಅಲ್ಯೂಮಿನಿಯಂ, ಎಲ್ ಅಂತಂದರೆ ಲೈಮ್, ಐ ಅಂದರೆ ಐರನ್ ಆಕ್ಸೈಡ್, ಎಮ್ ಅಂದರೆ ಮ್ಯಾಗ್ನೀಷಿಯಾ, ಎ ಅಂದರೆ ಆಲ್ಕಲೀಸ್. ಸೊ ಈ ಸಲಿಮಾ ಟ್ರಿಕ್ಕು ನೆನ್ಪಿಡಿ, ಯಾವುದಕ್ಕೆ, ಬ್ರಿಕ್ ಅರ್ತ್ಗೋಸ್ಕರ. ಸೊ ಇದು ಟ್ರಿಕ್ ಇದೆ, ನೀವು ಬೇಕಾದರೆ ನೆನ್ಪಿಡ್ಬೋದು. ಸಲಿಮಾ ಅಂತ ನೆನ್ಪಿಟ್ರೆ ಸಾಕು. ಇವು ಪರ್ಸೆಂಟೇಜಸ್ ಎಲ್ಲ ನೀವು ನೆನ್ಪಿಡ್ಬೋದು. ಇವು ಯಾವ್ಯಾವಿದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿಲಿಕಾ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 43. ವಿಚ್ ಆಫ್ ದಿ ಫಾಲೋವಿಂಗ್ ಬ್ರಿಕ್ಸ್ ಆರ್ ಯೂಸ್ ಫಾರ್ ಲೈನಿಂಗ್ ಆಫ್ ದ ಫರ್ನಾನ್ಸ್? ಓಕೆ, ಸೊ ಇದೂ ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಇದೆ. ಓಕೆ, ಫರ್ನಾನ್ಸ್ ಅಂದರೆ ಒನ್ ಟೈಪ್ ಆಫ್ ಬಾಯ್ಲರ್ ಥರ ಏನು ಕ್ರಿಯೇಟ್ ಮಾಡಿರ್ತಾರೆ, ಇಲ್ಲಾಂದರೆ ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಏನಿರುತ್ತೆ ನೋಡಿ, ಅದನ್ನು ನೋಡೋಣ. ಸೊ ಒಂದೊಂದಾಗಿ ನೋಡೋಣ. ರಿಫ್ರಾಕ್ಟರಿ ಬ್ರಿಕ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಲೈನಿಂಗ್ ಆಫ್ ದ ಫರ್ನಾನ್ಸ್ಗೆ ಯೂಸ್ ಮಾಡ್ತಾರೆ, ಆಯಿತಾ. ಲೈನಿಂಗ್ ಆಫ್ ಫರ್ನಾನ್ಸ್ಗೆ ಯೂಸ್ ಮಾಡ್ತಾರೆ ರಿಫ್ರಾಕ್ಟರಿ ಬ್ರಿಕ್ಸ್. ಅಂಡರ್ಗ್ರೌಂಡ್ ಬ್ರಿಕ್ಸ್ ಆಲ್ಸೋ ಕಾಲ್ಡ್ ಆಸ್ ಕುಚ್ಚಾ ಬ್ರಿಕ್, ಯೂಸ್ ಆಸ್ ಅ ಸುರ್ಕಿ ಇನ್ ಲೈಮ್ ಟೆರೆಸಿಂಗ್, ಯೂಸ್ ಆಸ್ ಅ ಸಾಯಿಲಿಂಗ್ ಅಂಡರ್ RCC. ಆಯ್ತು ನೋಡಿ, ಸಾಯಿಲಿಂಗ್ ಅಂತ ಇದೆ. ಸಾಯಿಲಿಂಗ್ ಅಂದರೆ ಒನ್ ಟೈಪ್ ಆಫ್ ಇದೇನು ರೂಫ್ ಇರುತ್ತೆ ನೋಡಿ, ನೀವು ಅಲ್ಲಿ ಒನ್ ಟೈಪ್ ಆಫ್ ಏನಂದರೆ ಒಂದೇನೋ ಮಟೀರಿಯಲ್ ಅದನ್ನು ಪ್ಲೇಸ್ ಮಾಡೋದಿದೆ, ಇದ್ರ ಮೇಲೆ ಪ್ಲೇಸ್ ಮಾಡೋದಿದೆ. ಅದ್ರ ಜೊತೆ ಏನಾದರೂ ಮಿಕ್ಸಿಂಗ್ಗೋಸ್ಕರ ಏನಾದರೂ ಮಟೀರಿಯಲ್ ಬೇಕಲ್ಲ, ಅಲ್ಲಿ ಈ ಥರದ ಬರ್ಡ್ ಬ್ರಿಕ್ಸ್ನ ಯೂಸ್ ಮಾಡ್ಬೋದು. ಲೈಮ್ ಟೆರೆಸಿಂಗ್ ಅಂತ ಹೇಳ್ತಾರೆ, ಯೂಸ್ ಆಸ್ ಅ ಸುರ್ಕಿ ಇನ್ ಲೈಮ್ ಟೆರೆಸಿಂಗ್, ಗೊತ್ತಾಯ್ತಾ. ಸೊ ಫಸ್ಟ್ ಕ್ಲಾಸ್ ಬ್ರಿಕ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದು ಗೊತ್ತಿದೆ, ಪೇಮೆಂಟ್, ಫ್ಲೋರಿಂಗ್, ಲೋಡ್ ಬೇರಿಂಗ್ ವಾಲ್ಸ್ ಇದರೆಲ್ಲ ಯೂಸ್ ಮಾಡ್ತಾರೆ. ಓವರ್ ಬರ್ಡ್ ಕೆನ್ ನಾಟ್ ಬಿ ಯೂಸ್ ಫಾರ್ ದ ಕನ್ಸ್ಟ್ರಕ್ಷನ್ ಡೈರೆಕ್ಟ್ಲಿ, ಯಾಕೆಂದರೆ ಓವರ್ ಬರ್ಂಟಲ್ಲಿ ಏನೂ ಇರೋದಿಲ್ಲ, ಅದೆಲ್ಲ ಬರ್ಂಟ್ ಆಗಿಬಿಡುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಫ್ರಾಕ್ಟರಿ ಬ್ರಿಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಲೇಟ್ ಈಸ್ ಫಾರ್ಮ್ ಫ್ರಮ್ ದ ಮೆಟಾಮಾರ್ಫಿಕ್ ಆಕ್ಷನ್ ಆನ್, ಆಯಿತಾ. ಸೊ ಇದು ಬಂದ್ಬಿಟ್ಟು ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್, ನಿಮ್ಗೆ ಗೊತ್ತಿದೆ, ಆಯಿತಾ. 3 ಟೈಪ್ ಆಫ್ ಏನಂದರೆ ರಾಕ್ಸ್ ಇದೆ, ಇಗ್ನಿಯಸ್ ರಾಕ್ಸ್, ಆಯಿತಾ, ಸೆಡಿಮೆಂಟ್ರಿ ರಾಕ್ಸ್, ಆಮೇಲೆ ಯಾವುದು ಇದು ಇಗ್ನಿಯಸ್, ಇದು ಸೆಡಿಮೆಂಟ್ರಿ, ಆಮೇಲೆ ಮೆಟಾಮಾರ್ಫಿಕ್ ರಾಕ್ಸ್. ಇದ್ರ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದಲ್ಲ ನೀವು, ಆಯಿತಾ. ಇಗ್ನಿಯಸ್ ರಾಕ್ಸು ಎಟ್ ದ ಸರ್ಫೇಸ್ ಇರುತ್ತೆ, ಎಲ್ಲ ಡೀಪರ್ ಡೆಪ್ತ್ ಇರುತ್ತೆ. ಸೆಡಿಮೆಂಟ್ರಿ ಲೇಯರ್ ಬೈ ಲೇಯರ್ ಇರುತ್ತೆ, ಮೆಟಾಮಾರ್ಫಿಕ್ ರಾಕ್ಸ್, ಆಯಿತಾ. ಮೆಟಾಮಾರ್ಫಿಕ್ ರಾಕ್ಸು ಲೆವೆಲ್ ಬೈ ಲೆವೆಲ್ ಚೇಂಜಸ್ ಆಗ್ತಾ ಇರುತ್ತೆ. ಇವು ಎರಡರದ್ದು ಕಾಂಬಿನೇಷನ್ ಆಗಿ ಮೆಟಾಮಾರ್ಫಿಕ್ ರಾಕ್ ಆಗುತ್ತೆ, ಗೊತ್ತಾಯ್ತಾ. ಸಿಂಪಲ್ ಆಗಿದೆ. ಇವಾಗ ಇದು ಆನ್ಸರ್ ಏನಾಗುತ್ತೆ, ಸ್ಲೇಟ್ ಇಸ್ ಫಾರ್ಮ್ ಫ್ರಮ್ ದ ಮೆಟಾಮಾರ್ಫಿಕ್ ಆಕ್ಷನ್ ಆಫ್ ವಾಟ್, ದಟ್ ಈಸ್ ದ ಶೇಲ್.
ರಾಕ್ ಶೇಲ್ ಏನಾಗುತ್ತೆ ಹೇಳಿ ಇಲ್ಲಿ ನೋಡಿ, ಮೆಟಮಾರ್ಫಿಸಮ್ ಅಂತ ಇಲ್ಲೊಂದು ವರ್ಡ್ ಬರುತ್ತೆ. ಮೆಟಮಾರ್ಫಿಸಮ್ ಅಂದ್ರೆ ಏನು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ಇದೊಂದು ಸ್ಟೋನ್ಸ್ ಇದೆ, ಇದೊಂದು ಸ್ಟೋನ್ ಇದೆ, ಇಲ್ಲ ಒಂದು ದೊಡ್ಡದಾಗಿ ಒಂದು ಸ್ಟೋನ್ ಇದೆ. ಸೊ ಇದರಲ್ಲಿ ಫಿಸಿಕಲ್ ವೆದರಿಂಗ್ ಅಂತ ಬರುತ್ತೆ, ಫಿಸಿಕಲ್ ವೆದರಿಂಗ್ ಅಂಡ್ ಕೆಮಿಕಲ್ ವೆದರಿಂಗ್. ಕೆಮಿಕಲ್ ವೆದರಿಂಗ್ ಆರ್ ಮಿನರಲ್ ಚೇಂಜಸ್ ಏನಾಗುತ್ತೆ. ಫಿಸಿಕಲ್ ವೆದರಿಂಗ್ ಅಂದ್ರಲ್ಲಿ ಏನೇನಾಗುತ್ತೆ, ಸೈಜಲ್ಲಿ ಚೇಂಜ್ ಆಗುತ್ತೆ, ಸ್ವಲ್ಪ ಕಲರಲ್ಲೂ ಚೇಂಜಸ್ ಆಗುತ್ತೆ. ಕೆಮಿಕಲ್ ವೆದರಿಂಗ್ ಅಂತಂದ್ರೆ, ಫಿಸಿಕಲ್ ವೆದರಿಂಗ್ ಯಾವುದಕ್ಕೋಸ್ಕರ ಆಗುತ್ತೆ, ನ್ಯಾಚುರಲ್ ಫ್ಯಾಕ್ಟರ್ಸ್ಗಿಂದ ಆಗುತ್ತೆ. ಕೆಮಿಕಲ್ ವೆದರು ನ್ಯಾಚುರಲ್ ಫ್ಯಾಕ್ಟರ್ಸ್ ಇಂದನೂ ಆಗುತ್ತೆ, ಬಟ್ ನಿಯರ್ ಬೈ ಏನೇನಿದೆ ಅದರಿಂದ ಚೇಂಜಸ್ ಆಗುತ್ತೆ. ಗೊತ್ತಾಯ್ತಾ? ಸೊ ಫಿಸಿಕಲ್ ವೆದರಿಂಗ್ ಅಲ್ಲಿ ರೈನ್ ಇರ್ಬೋದು, ಅಥವಾ ಮಳೆ ಬಂದ್ಬಿಟ್ಟು, ಬಿಸಿಲು ಬಂದ್ಬಿಟ್ಟು, ಜಾಸ್ತಿ ನೀರು ಬಂದ್ಬಿಟ್ಟು, ಏನು ಈ ಸ್ಟೋನ್ಸ್ ಕಲರು ಸೈಜು ಎಲ್ಲ ಚೇಂಜಸ್ ಆಗುತ್ತೆ ನೋಡಿ, ಅದು ಫಿಸಿಕಲ್ ವೆದರಿಂಗು. ಕೆಮಿಕಲ್ ವೆದರಿಂಗ್ ಅಂದ್ರೆ ಅದರಲ್ಲಿಂದ ಇರೋ ಏನಂತಂದ್ರೆ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಅದರದ್ದು ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಸೊ ಎಲ್ಲ ಚೇಂಜ್ ಆಗಿಬಿಟ್ಟು ಅದನ್ನ ನಾವೇನಂತೀವಿ ಹೇಳಿ, ಮೆಟಮಾರ್ಫಿಕ್ ರಾಕ್ ಆಗಿ ಕನ್ವರ್ಟ್ ಯಾವಾಗ ಆಗುತ್ತೆ ನೋಡಿ, ಅದನ್ನ ಮೆಟಮಾರ್ಫಿಸಮ್ ಅಂತ ಅಂತೀವಿ. ಈಗ ರಾಕ್ಸು ಶೇಲ್ ಅಂತ ಇದೆ, ಶೇಲು ಸ್ಲೇಟಲ್ಲಿ ಕನ್ವರ್ಟ್ ಆಗುತ್ತೆ. ಲೈಮ್ ಸ್ಟೋನು ಮಾರ್ಬಲ್ ಇಂದ ಮೆಟಮಾರ್ಫಿಕ್ ಆಗಿ ತಗೋತೀವಿ. ಗ್ರೈನೈಟು ಗ್ನೈಸ್ ಆಗುತ್ತೆ, ಸ್ಯಾಂಡ್ ಸ್ಟೋನು ಕ್ವಾರ್ಟ್ಸೈಟ್ ಆಗುತ್ತೆ, ಸ್ಲೇಟು ಫೈಲೈಟ್ ಆಗುತ್ತೆ, ಆಮೇಲೆ ಸ್ಲೇಟು ಸಿಸ್ಟ್ ಆಗುತ್ತೆ. ಇವೆರಡು ಇದೆ ನೋಡಿ, ಗೊತ್ತಾಯ್ತಾ? ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೀವೆಲ್ಲರೂ ನೆನ್ಪಿಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 45. ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್ ಆಫ್ ದ ಬ್ರೌಂಜ್ ಅಲಾಯ್. ಬ್ರಾಂಜ್ ಮತ್ತೆ ಅಲಾಯ್ದು ಏನಿರುತ್ತೆ ಕಾನ್ಸ್ಟಿಟ್ಯೂಯೆಂಟು? ಸಿಂಪಲ್ ಆಗಿದೆ ನೋಡಿ, ಕಾಪರ್ ಪ್ಲಸ್ ಜಿಂಕ್ ಇದ್ದಾಗ ಅದು ಬ್ರಾಸ್ ಆಗುತ್ತೆ. ಕಾಪರ್ ಮತ್ತೆ ಜಿಂಕ್ ಮಾಡಿದಾಗ ಅದು ಬ್ರಾಸ್ ಆಗುತ್ತೆ. ಕಾಪರ್ ಪ್ಲಸ್ ಮ್ಯಾಂಗನೀಸ್, ಆಯ್ತಾ, ಮ್ಯಾಂಗನೀಸ್ ಮಾಡಿದ್ರೆ ಕಾಪರ್ ಮ್ಯಾಂಗನೀಸ್ ಮಾಸ್ಟರ್ ಅಲಾಯ್ ಆಗುತ್ತೆ. ಸೊ ಕಾಪರ್ ಪ್ಲಸ್ ಟಿನ್ ಮಾಡಿದಾಗ ಬ್ರಾಂಜ್ ಆಗುತ್ತೆ, ಬ್ರಾಂಜ್ ಆಯ್ತಾ, ಕಾಪರ್ ಪ್ಲಸ್ ಟಿನ್, ರೈಟ್. ಕಾಪರ್ ಪ್ಲಸ್ ಟಿನ್ ಈಸ್ ನಥಿಂಗ್ ಬಟ್ ಬ್ರಾಂಜ್ ಆಗುತ್ತೆ, ಬ್ರಾಂಜ್. ಅದು ನೆಕ್ಸ್ಟು ಕಾಪರ್ ಪ್ಲಸ್ ಅಲ್ಯೂಮಿನಿಯಂ ಆದರೆ ಅಲ್ಯೂಮಿನಿಯಂ ಬ್ರಾಂಜ್ ಆಗುತ್ತೆ, ರೈಟ್. ಸೊ ಆನ್ಸರ್ ಏನಾಗುತ್ತೆ ಹೇಳಿ, ಕಾಪರ್ ಆ್ಯಂಡ್ ಟಿನ್ ಅಂತ ಆಗುತ್ತೆ, ಆಯ್ತಾ. ಸೊ ಇದನ್ನು ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕ್ವಶನ್ ಇದೆ, ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 46. ಜಿಪ್ಸಮ್ ಈಸ್ ಆಡೆಡ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ 2. ಜಿಪ್ಸಮ್ ಯಾಕೆ ಆ್ಯಡ್ ಮಾಡ್ತಾರೆ? ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಯಾವುದಕ್ಕೆ ಆ್ಯಡ್ ಮಾಡ್ತಾರೆ? ಜಿಪ್ಸಮ್ ಯಾಕೆ ಆ್ಯಡ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ತಾನೆ. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಹೇಳಿ, ಜಿಪ್ಸಮ್ ಆ್ಯಡ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಬೋಗಸ್ ಕಂಪೌಂಡ್ಸ್ ಏನಿದೆ ನೋಡಿ, ಆಯ್ತಾ, ಬೋಗಸ್ ಕಂಪೌಂಡ್ಸ್ ನಿಮ್ಗೆ ಗೊತ್ತಿದೆ, ಆಯ್ತಾ. 4 ಬೋಗಸ್ ಕಂಪೌಂಡ್ ಇದೆ, C4AF, C3S, C2S, ಅವೇನಿದೆಯಲ್ಲ C2S ಇವೆಲ್ಲ. ಸೊ ಈ ಕಂಪೌಂಡ್ಸು ಅವು ರಿಯಾಕ್ಟ್ ಆಗಿಬಿಡುತ್ತೆ ಈಚ್ ಅದರ್. ಸೊ ದೇ ವಿಲ್ ಸೆಟ್ ವೆರಿ ಫಾಸ್ಟ್, ಆಯ್ತಾ, ಫಾಸ್ಟ್ ಆಗಿ ಸೆಟ್ ಆಗುತ್ತೆ. ದೇ ವಿಲ್ ಸೆಟ್ ವೆರಿ ಫಾಸ್ಟ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಟು ಡಿಲೇ ದಟ್ ಒನ್, ಅದನ್ನು ಸ್ವಲ್ಪ ಡಿಲೇ ಮಾಡ್ಬೇಕು ತಾನೆ. ಯಾಕೆ ಡಿಲೇ ಮಾಡಬೇಕು? ನಾವು ಎಲ್ಲೋ ಕನ್ಸ್ಟ್ರಕ್ಷನ್ನ ಎಲ್ಲೋ ಸಿಮೆಂಟ್ ಕಲಿಸ್ತಾ ಇರ್ತೀವಿ, ಎಲ್ಲೋ ನಮಗೆ ಪ್ಲೇಸ್ ಮಾಡೋದಿರುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ ತಾನೆ, 15 ಮಿನಿಟ್ಸ್ 20 ಮಿನಿಟ್ಸ್ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ಅದಕ್ಕೆ ಡಿಲೇ ಮಾಡಬೇಕು, ಸಡನ್ ಆಗಿ ಸೆಟ್ ಆಗಬಾರ್ದು. ಸೊ ಅದಕ್ಕೆ ಜಿಪ್ಸಮ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ರಿಟಾರ್ಡ್ ದ ಸೆಟ್ಟಿಂಗ್ ಟೈಮ್, ಗೊತ್ತಾಯ್ತಾ. ಸೊ ಜಿಪ್ಸಮ್ಮು ಏನಂತಂದರೆ ಸೆಟ್ಟಿಂಗ್ ಟೈಮ್ನ ರಿಟಾರ್ಡ್ ಆಗುತ್ತೆ, ಅಂದರೆ ಲೇಟ್ ಮಾಡುತ್ತೆ, ಸ್ವಲ್ಪ ಡಿಲೇ ಮಾಡುತ್ತೆ, ಓಕೆ. ಸಾರಿ. ಸೊ ರಿಟಾರ್ಡ್ ದ ಸೆಟ್ಟಿಂಗ್ ಟೈಮ್ ಜಿಪ್ಸಮ್, impart color to the cement, iron oxide, ಗೊತ್ತಾಯ್ತಾ. accelerate the setting time, non chlorides, calcium formate. accelerate the setting time, non chloride and the calcium formate. next question ಹೋಗೋಣವಾ. next question, linced oil in paint is used as. linced oil ಪೇಂಟ್ ಅಲ್ಲಿ ಏನಂತ ಯೂಸ್ ಮಾಡ್ತಾರೆ? ಥಿನ್ನರ್, ಪಿಗ್ಮೆಂಟ್, ಬೇಸ್, ಕ್ಯಾರಿಯರ್, ಆಯ್ತಾ. ಸೊ ಲಿನ್ಸ್ ಆಯಿಲ್ ಬಗ್ಗೆ ಇಲ್ಲಿ ನೋಡಿ ಸ್ವಲ್ಪ ಗೊತ್ತಾಗುತ್ತೆ. ಸೊ ಇದರ ಆನ್ಸರ್ ಏನಿದೆ, ಕ್ಯಾರಿಯರ್ ಇದೆ. ಸೊ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಪೇಂಟ್ ಒಂದು ಥಿನ್ನರ್ ಅಂತ ಬರುತ್ತೆ. ಥಿನ್ನರ್ ಅಂದ್ರೆ ಏನು, ಪೇಂಟ್ದು ಜಾಸ್ತಿ ನೀವು ಥಿಕ್ನೆಸ್ ಏನಿರುತ್ತೆ ನೋಡಿ, ನೀವು ಮಿಕ್ಸ್ ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಹೊಡೆದ್ಬಿಟ್ರೆ ಏನಾಗುತ್ತೆ, ತುಂಬ ಜಾಸ್ತಿ ಥಿಕ್ನೆಸ್ ಆಗಿಬಿಟ್ಟು ಅದು ಏನಂತಂದರೆ ಪಾಪಡ್ ಥರ ಆಗಿಬಿಟ್ಟು ಎದ್ಬಿಡುತ್ತೆ. ಏನಂತೀರಿ ಅದಕ್ಕೆ ನಾವು ಈ ಟೆಕ್ನಿಕಲ್ ವರ್ಡ್ಸಲ್ಲಿ ಬೇರೆ ಏನು ಅಂತೀವಿ, ಗೊತ್ತಾಯ್ತಾ.
ಸೊ ಅದು ಆಗಿಬಿಟ್ರೆ ಅದು ಆಗುತ್ತೆ, ಅದಕ್ಕೋಸ್ಕರ ಥಿನ್ನರ್ ಯೂಸ್ ಮಾಡ್ತಾರೆ. ಇದು ಏನು ಮಾಡುತ್ತೆ, ಸಾಲ್ವೆಂಟ್ ಆಗಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ಏನಿದೆ, ಟರ್ಪಂಟೈನ್, ಬೆಂಜಿನ್, ಆಯಿತಾ, ನೆಪ್ತಾ, ಪೆಟ್ರೋಲಿಯಂ, ಇವೆಲ್ಲ ನಾನು ನೋಡಿದ್ದೀವಿ ಆಲ್ರೆಡಿ ಸೈಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಪಿಗ್ಮೆಂಟ್. ಸೊ ಪಿಗ್ಮೆಂಟ್ ಏನು ಮಾಡುತ್ತೆ, ಇಂಪಾರ್ಟ್ ಕಲರ್ ಕೊಡುತ್ತೆ. ಲ್ಯಾಂಪ್ ಬ್ಲ್ಯಾಕ್, ಸೂಟ್ ಬ್ಲ್ಯಾಕ್, ಆಮೇಲೆ ಚಾರ್ಕೋಲ್ ಬ್ಲ್ಯಾಕ್ ಆರ್ ರೆಡ್ ಲೀಡ್. ಆಯಿತಾ, ನೀವು ಮೊದಲೇ ನೋಡಿರ್ಬೋದು ಬಾತ್ರೂಮ್ಸ್ಗಳಲ್ಲೆಲ್ಲ ರೆಡ್ ಕಲರ್ದು ರೆಡ್ ಆಕ್ಸೈಡ್ ಹಾಕ್ತಾಯಿದ್ರು ಗೊತ್ತಾಯ್ತಾ. ಈಗೂ ತುಂಬ ಎಲ್ಲ ವಿಲೇಜಸಲ್ಲಿ ಇನ್ನೂ ಹಾಕ್ತಾರೆ ಗೊತ್ತಾಯ್ತಾ. ಸೊ ಅದು ಹೇಗೆ ಹಾಕ್ತಾರೆ ಅಂತಂದರೆ, ಅದು ಒಂದು ಟೈಪ್ ಪಿಗ್ಮೆಂಟು ಆಗುತ್ತೆ, ಮತ್ತು ಅದನ್ನು ಅಕ್ಕಪಕ್ಕ ಏನಂತಂದರೆ ಬೇಗ ಏನಂತಾರೆ ಮಾಯ್ಶ್ಚರ್ ಹಿಡ್ಕೊಳ್ಳೋದಿಲ್ಲ ರೆಡ್ ಆಕ್ಸೈಡ್ ಯೂಸ್ ಮಾಡಿದ್ರೆ. ಸೊ ಕ್ಯಾರಿಯರ್ ಆರ್ ವೆಹಿಕಲ್ ಆರ್ ಬೈಂಡರ್ ಹೋಲ್ಡ್ ದ ಇಂಗ್ರೀಡಿಯೆಂಟ್ಸ್ನ ಹೋಲ್ಡ್ ಮಾಡುತ್ತೆ. ಲೀನ್ಸ್ ಆಯಿಲ್, ಟಂಗ್ ಆಯಿಲ್, ನಟ್ ಆಯಿಲ್, ಪಾಪಿ ಆಯಿಲ್ ಆ್ಯಂಡ್ ಸಿಂಥೆಟಿಕ್ ಗ್ಲೂ, ಇವೆಲ್ಲ ಇವೆಲ್ಲ ಏನಿದೆ ವೆಹಿಕಲ್ ಅನ್ಬೋದು, ಕ್ಯಾರಿಯರ್ ಅನ್ಬೋದು, ಅಥವಾ ಬೈಂಡರ್ ಅನ್ಬೋದು ಆಯಿತಾ. ಇವು ಹೋಲ್ಡ್ ಮಾಡಿಡುತ್ತೆ ಇಂಗ್ರೀಡಿಯೆಂಟ್ಸ್ನ. ನೆಕ್ಸ್ಟ್ ಬಂದ್ಬಿಟ್ಟು ಬೇಸ್ ಅಂತ ಬರುತ್ತೆ. ಬೇಸ್ ಅಂದರೆ ಒಪೆಕ್ನೆಸ್ ಪ್ರಾಪರ್ಟಿ ಆಯಿತಾ, ಒನ್ ಟೈಪ್ ಆಫ್ ಇಂಪಾರ್ಟೆಂಟ್ ಅಂತ ಏನಂತೀವಿ ನೋಡಿ ಪ್ರಾಪರ್ಟಿದು. ಸೊ ಅದರಲ್ಲಿ ಏನೇನಿದೆ ಎಕ್ಸಾಂಪಲ್, ವೈಟ್ ಲೀಡ್ ಯೂಸ್ ಫಾರ್ ದ ಟಿಂಬರ್, ರೆಡ್ ಲೀಡ್, ಜಿಂಕ್ ಆಕ್ಸೈಡ್, ಐರನ್ ಆಕ್ಸೈಡ್, ಇವೆಲ್ಲ ಬೇಸ್ ಇದೆ. ಡ್ರೈಯರ್ ಅಂತಂದರೆ, ಸೊ ಟು ಡ್ರೈ ದ ಸರ್ಫೇಸ್ ಆಫ್ಟರ್ ಅಪ್ಲೈಯಿಂಗ್ ಪೇಂಟ್. ನೋಡಿ, ನೀವು ಅಪ್ಲೈ ಮಾಡ್ತೀರಾ ಪೇಂಟು, ಬಟ್ ಅದು ಡ್ರೈನೇ ಆಗಲಿಲ್ಲ, 3-4 ದಿವಸ ತೊಗೊಂಡ್ಬಿಟ್ರೆ ಅದೂ ವೇಸ್ಟ್ ತಾನೆ. ಪೇಂಟ್ ಎಷ್ಟೇ ಚೆನ್ನಾಗಿ ಕ್ವಾಲಿಟಿ ಇದ್ರು ಗೊತ್ತಾಯ್ತಾ. ಸೊ ಅದಕ್ಕೆ ಡ್ರೈಯರು ಬೇಕಾಗುತ್ತೆ. ಸೊ ಡ್ರೈಯರ್ ಯಾವ್ದು ಯೂಸ್ ಮಾಡ್ತಾರೆ, ಲೀಥರೇಜ್, ಮ್ಯಾಗ್ನೀಸ್ ಡೈಆಕ್ಸೈಡ್, ಲೀಡ್ ಆಕ್ಸಲೇಟ್ ಆ್ಯಂಡ್ ಕೋಬಾಲ್ಟ್, ಇವೆಲ್ಲ ಯೂಸ್ ಮಾಡ್ತಾರೆ ಗೊತ್ತಾಯ್ತಾ. ಇದು ಇಂಪಾರ್ಟೆಂಟ್ ಇದೆ, ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್. ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ನಿಮಗೆ ಗೊತ್ತಿದೆ, ಯಾವುದಿದೆ ಹೇಳ್ಬೋದಾ, ರೋಟ್ ಐರನ್. ರೋಟ್ ಐರನ್ ಇಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್, ನಿಮ್ಗೆ ಗೊತ್ತಿದೆ. ರೋಟ್ ಐರನ್ ಅಲ್ಲಿ ಎಷ್ಟು % ಕಾರ್ಬನ್ ಕಂಟೆಂಟ್ ಇರುತ್ತೆ ನೋಡಿ. ಪ್ಯೂರಿಟಿ ಯಾವತ್ತೂ ಎಷ್ಟು % ಕಾರ್ಬನ್ ಇದೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಎಷ್ಟು ಕಮ್ಮಿ ಪರ್ಸೆಂಟೇಜ್ ಇರುತ್ತೆ ಅಷ್ಟು ಪ್ಯೂರ್ ಇರುತ್ತೆ. ಈ ಟ್ಯಾಬ್ಲರ್ ಕಾಲಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ರೋಟ್ ಐರನ್ದು ಕಾರ್ಬನ್ ಕಂಟೆಂಟು ಲೆಸ್ ದೆನ್ 0.1% ಇರುತ್ತೆ. ಅದೇ ಮೈಲ್ಡ್ ಸ್ಟೀಲ್ದು 0.1 to 0.25% ಇರುತ್ತೆ. ಅದೇ ಕಾಸ್ಟ್ ಐರನ್ದು 2.5 to 4% ಇರುತ್ತೆ. ಹೈ ಕಾರ್ಬನ್ ಸ್ಟೀಲ್ದು ಎಷ್ಟಿರುತ್ತೆ, 0.55 to 0.95% ಇರುತ್ತೆ. ಸೊ ಅಂದರೆ ಇದರ ಅರ್ಥ ಏನು, ಹೈ ಕಾರ್ಬನ್ ಸ್ಟೀಲಲ್ಲಿ ಜಾಸ್ತಿ ಇರುತ್ತೆ, ಕಾಸ್ಟ್ ಐರನ್ನಲ್ಲಿ ಜಾಸ್ತಿ ಏನಿರುತ್ತೆ ಹೇಳಿ, ಕಾರ್ಬನ್ ಕಂಟೆಂಟ್ ಇರುತ್ತೆ ಗೊತ್ತಾಯ್ತಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 49. ಲ್ಯಾಬ್ ಟೆಸ್ಟ್ ಆನ್ ಕೋರ್ಸ್ ಅಗ್ರಿಗೇಟ್ ಟು ಡಿಟರ್ಮೈನ್ ದ ಟಫ್ನೆಸ್ ವ್ಯಾಲ್ಯೂ. ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕ್ವಶನ್. ಟಫ್ನೆಸ್ ವ್ಯಾಲ್ಯೂ ಅಂತ ಯಾವಾಗ ಬರುತ್ತೆ ನೋಡಿ, ಅಲ್ಲಿ ಇಂಪ್ಯಾಕ್ಟ್ ಟೆಸ್ಟ್ ಯೂಸ್ ಮಾಡ್ತಾರೆ. ಅವತ್ತು ನೋಡಿರ್ಬೋದು, ಈ ಥರ ಇರುತ್ತೆ, ಈ ಥರ ಒಂದು ರಾಡ್ ಇರುತ್ತೆ, ಈ ಥರ ಒಂದಿರುತ್ತೆ ಆಯಿತಾ. ಇಲ್ಲಿ ಒಂದು ನಿಮಿಷ ಇಲ್ಲಿ ಡ್ರಾ ಮಾಡ್ತೀನಿ. ನೋಡಿ, ಫಸ್ಟ್ ಇದು ನೋಡ್ಕೊಂಡು ಬಿಡೋಣ. ಇಂಪ್ಯಾಕ್ಟ್ ಟೆಸ್ಟ್ ಟು ಡಿಟರ್ಮೈನ್ ದ ಟಫ್ನೆಸ್ ವ್ಯಾಲ್ಯೂ, ಅಟ್ರಿಯೇಷನ್ ಟೆಸ್ಟ್ ರೆಸಿಸ್ಟೆನ್ಸ್ ಟು ವಿಯರ್ ಇದೆ. ಸೊ ಅಬ್ರೇಷನ್ ಟೆಸ್ಟ್ ಏನಿದೆ, ಟು ಡಿಟರ್ಮೈನ್ ದ ಹಾರ್ಡ್ನೆಸ್ ಲೆವೆಲ್ ಇದೆ. ಕ್ರಷಿಂಗ್ ಟೆಸ್ಟ್ ರೆಸಿಸ್ಟೆನ್ಸ್ ಟು ಕ್ರಷಿಂಗ್ ಇದೆ ಆಯಿತಾ. ಇಂಪ್ಯಾಕ್ಟ್ ಟೆಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಈ ಥರ ಒಂದು ಕೆಳಗಡೆ ಇದು ಈ ಥರ ಬೇಸ್ ಇರುತ್ತೆ, ಆಮೇಲೆ ಇಲ್ಲಿ 2 ಈ ಥರ ರಾಡ್ ಇರುತ್ತೆ, ಇಲ್ಲೊಂದು ಕಪ್ ಇಟ್ಟಿರ್ತೀವಿ, ಕಪ್ಪಲ್ಲಿ ಎಲ್ಲ ನಾವು ಇದು ಮಾಡಿಬಿಟ್ಟು ಇಲ್ಲಿ ಈ ಥರ ಒಂದು ಹ್ಯಾಮರ್ ಇರುತ್ತೆ ಗೊತ್ತಾಯ್ತಾ. ಇಲ್ಲಿ 2 ಹ್ಯಾಂಡಲ್ಸ್ ಇರುತ್ತೆ, ಈ ಥರ ಹ್ಯಾಂಡಲ್ಸ್ ಇರುತ್ತೆ. ಬರೋಲ್ಲ ಡ್ರಾ ಮಾಡೋಕ್ಕೆ ನನಗೆ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಇರುತ್ತೆ. ಇದು ಹೈಟ್ ಆಫ್ ದಿ ಫಾಲ್ ಇರುತ್ತೆ, 425 ಸಮಥಿಂಗ್ ಏನೋ ಇರುತ್ತೆ. ಸೊ ಇದು ಎಷ್ಟು 25 ಟೈಮ್ಸು 3 ಸಲ ಮಾಡಿಬಿಟ್ಟು ಅದನ್ನು ಆಮೇಲೆ 2.36 ಇಂದ ಸೇವ್ ಮಾಡಿಬಿಟ್ಟು ನೀವು ಮಾಡಿದಾಗ ನಿಮಗೆ ಪರ್ಸೆಂಟೇಜಲ್ಲಿ ಬರುತ್ತೆ. ಇಂಪ್ಯಾಕ್ಟ್ ಟೆಸ್ಟ್ ಮಾಡಿದಾಗ ಇಂಪ್ಯಾಕ್ಟ್ ವ್ಯಾಲ್ಯೂ ಬರುತ್ತೆ. ಓಕೆ, ಗೊತ್ತಾಯ್ತಾ. ಸೊ ಇವು ಪಾಯಿಂಟ್ಸ್ ನೆನ್ಪಿಡಿ ಎಲ್ಲರೂ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಟುಡೇಸ್ ಲಾಸ್ಟ್ ಕ್ವಶನ್, ಸರ್ವೆ ಕ್ವಶನ್ ಇದೆ. ಇದು ಸರ್ವೆ ಕ್ವಶನ್ ಇದೆ. ಏನು ಹೇಳ್ತಾ ಇದ್ದಾರೆ, ಎ 20 meter chain was found to be 10 centimeter too long after chaining 240 meters. The correct length of the total distance chained will be ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬರೆಯೋಣ ಫಸ್ಟು ಆಯಿತಾ. ಇಲ್ಲಿ ಬರೆಯೋಣ, ಗಿವನ್ ಡಾಟಾ
ಸಿಂಪಲ್ ಆಗಿದೆ. ಗಿವನ್ ಡಾಟಾ ಏನಿದೆ, ಏನು ಕೊಟ್ಟಿದ್ದಾರೆ ಅದು ಬರೆಯೋಣ. ಗಿವನ್ ಡಾಟಾ ಏನಿದೆ, ಎಲ್ ಲೆಂತ್ ಆಫ್ ದಿ ಚೈನ್ ಏನಿದೆ, ಲೆಂತ್ ಆಫ್ ದಿ ಚೈನ್ 20 ಮೀಟರ್ ಇದೆ. ಕರೆಕ್ಟಾ? ಲೆಂತ್ ಆಫ್ ದಿ ಚೈನ್ ಇಸ್ 20 ಮೀಟರ್. ಮೆಜರ್ಡ್ ಲೆಂತ್ ಎಷ್ಟಿದೆ? ಮೆಜರ್ಡ್ ಲೆಂತ್ is how much? 240 meter. Measured length is 240 meter. 10 centimeter too long ಅಂತ ಕೊಟ್ಟಿದ್ದಾರೆ. 10 centimeter too long ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? So the length was measured with the 20 meter chain. Okay. Now, so ಒಂದು ಫಾರ್ಮುಲಾ ಬರುತ್ತೆ ಆಯ್ತಾ, ಅದು ಫಾರ್ಮುಲಾನೇ ಬರೀತೀನಿ ಫಸ್ಟು. ಕರೆಕ್ಟ್ ಡಿಸ್ಟೆನ್ಸ್ ಈಕ್ವಲ್ ಟು ಎಲ್ ಡ್ಯಾಶ್ ಬೈ ಎಲ್ ಇಂಟು ವಾಟ್? ಮೆಜರ್ಡ್ ಲೆಂತ್. ಇದು ಫಾರ್ಮುಲಾ ಇದೆ, ಇದು ಮೆಜರ್ಡ್ ಲೆಂತ್ ಫಾರ್ಮುಲಾ ಇದೆ. ಇವಾಗ ಎಲ್ ಗೊತ್ತಿದೆ ನಿಮಗೆ, ಎಲ್ ಡ್ಯಾಶ್ ಫೈಂಡ್ ಔಟ್ ಮಾಡೋಣ. ಎಲ್ ಡ್ಯಾಶ್ ಅಂದ್ರೆ ಏನು? ಕರೆಕ್ಷನ್ಸ್ ಏನು ಆಗ್ತಾ ಇದೆ ಅದಕ್ಕೆ, ಅದು ಎಲ್ ಡ್ಯಾಶು 20 ಮೆಜರ್ಡ್ ಲೆಂತ್ ಇದೆ ಆಯ್ತಾ, ಸಾರಿ ಇದು ಲೆಂತ್ ಆಫ್ ದಿ ಚೈನ್ ಇದೆ, ಪ್ಲಸ್ ಲೆಂತ್ ಜಾಸ್ತಿ ಆಗಿದೆ ತಾನೇ, ಅದಕ್ಕೆ 10/100 ಮಾಡೋಣ ಆಯ್ತಾ. ಇದು ಮೀಟರಲ್ಲಿದೆ, ಸೊ ಇದು ಸೆಂಟಿಮೀಟ್ರಲ್ಲಿ ಕೊಟ್ಟಿದೆ, ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ? 20.1 ಆಗುತ್ತೆ, 20.1 ಮೀಟರ್. ಸೊ ಅದನ್ನು ನಾವು ಮಾಡಿದಾಗ 20.1 ಮೀಟರ್ ನಾವು ಮಾಡಿದಾಗ 20.1 ಆಗುತ್ತೆ. ನೆಕ್ಸ್ಟು ಎಲ್ ಡ್ಯಾಶ್ ಆಯಿತು. ಇವಾಗ ಕರೆಕ್ಟ್ ಡಿಸ್ಟೆನ್ಸ್ 20.1 ಡಿವೈಡೆಡ್ ಬೈ 20 ಇಂಟು ಮೆಜರ್ಡ್ ಲೆಂತ್ ಎಷ್ಟಿದೆ? 240 ಇದೆ. ಇದು ಮಾಡಿದಾಗ ಎಷ್ಟು ಬರುತ್ತೆ ಹೇಳಿ? 241.2 ಮೀಟರ್. ಗೊತ್ತಾಯ್ತಾ? ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಕ್ವಶನ್. ಈ ಕ್ವಶನ್ ಯಾವತ್ತೂ ಡೈರೆಕ್ಟಾಗಿ ಕೊಡೋದಿಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೊಡ್ತಾರೆ ಆಯಿತಾ. ಫಸ್ಟಲ್ಲಿ ಇಷ್ಟಿತ್ತು, ಆಮೇಲೆ ಇಷ್ಟಾಯಿತು, ಆಮೇಲೆ ಇಷ್ಟಾಯಿತು, ಈ ಥರ ಮೂರು ಪೊಸಿಷನ್ ಕೊಟ್ಬಿಟ್ಟು ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ತುಂಬ ಸಿಂಪಲ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ. 241.2 ಮೀಟರ್ಸ್ ಯಾವ ಥರ ಬಂತು ಅಂತ ಇಲ್ಲಿ ನಾನು ಮಾಡಿ ತೋರಿಸಿದ್ದೇನೆ ನಿಮಗೆ. ಸಿಂಪಲ್ ಆಗಿದೆ, ಒನ್ ಸ್ಟೆಪ್ಪಲ್ಲಿ ಆನ್ಸರ್ ಇದೆ. ಗೊತ್ತಾಯ್ತಾ? ಸೊ ಈ ಕ್ವಶನ್ನ ಇಲ್ಲೇ ಏನಂತಾರೆ ಈ ಪಾರ್ಟ್ನ ಇಲ್ಲೇ ಮುಗಿಸ್ಬಿಡ್ತೀನಿ. 50 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲರಿಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮೇಕ್ ಶೋರ್ ದಟ್ ಯು ಆಲ್ರೆಡಿ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಆಯಿತಾ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತೇ ಇದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ, ನಿಮಗೆ ಒಳ್ಳೆ ವಿಡಿಯೋಸ್ನ ಮಾಡಾಕ್ತೀನಿ. ಎಲ್ಲದ್ರದ್ದು KPSC ಯಾವ್ಯಾವುದು ಪೇಪರ್ಸ್ ಇದೆ ಎಲ್ಲದು KPSC AE JE ಎರಡರದ್ದು ಮಾಡ್ತೀನಿ. AEದು ಮಾಡ್ತೀನಿ ಇವಾಗ PWD, ಸರಿನಾ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕು ಇದೆ, ಅಲ್ಲಿ ಹೋಗಿ ನೀವು ಬೇಕಾದರೆ ಜಾಯಿನ್ ಆಗ್ಬೋದು, ಸರಿನಾ. ಥ್ಯಾಂಕ್ ಯು ಅಂಡ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.